ರೋಣ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆ ಸಭೆ ಮಾರ್ಚ್ 28ರ ಶುಕ್ರವಾರದಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನ್ಯ ಗದಗ ಜಿಲ್ಲಾ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಅವರ ಅಧ್ಯಕ್ಷತೆಯಲ್ಲಿ ರೋಣ ತಾಲೂಕು ಕನ್ನಡ ಸಾಹಿತ್ಯ ಭವನದಲ್ಲಿ 2025ನೇ ಸಾಲಿನ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮುಖಂಡ ಮೌನೇಶ ಹಾದಿಮನಿಯವರು ತಾಲೂಕು ಮಟ್ಟದ ಸಮಾಜ ಕಲ್ಯಾಣ ಅಧಿಕಾರಿ ಗೀತಾ ಆಲೂರವರ ಒಂದು ನಮ್ಮ ತಾಲೂಕು ಮಟ್ಟದಲ್ಲಿ ಮಾಡುವಂತ ಅಸ್ಪೃಶ್ಯತೆ ಕಾರ್ಯಕ್ರಮ ನಮ್ಮ ದಲಿತರಿಗೆ ಮತ್ತು ನಮ್ಮ ದಲಿತ ಕಾಲೋನಿಗಳಲ್ಲಿ ಮಾತ್ರ ಮಾಡೋದ್ರಿಂದ ಅದಕ್ಕೆ ಅಸ್ಪೃಶ್ಯತೆ ಕಾರ್ಯಕ್ರಮ ಅನ್ನೋದಿಲ್ಲ. ನಿಮಗೆ ಅಸ್ಪೃಶ್ಯತೆ ಕಾರ್ಯಕ್ರಮ ಏನು, ಆ ಕಾರ್ಯಕ್ರಮ ಎಲ್ಲಿ ಮಾಡ್ತಾರೆ ಅನ್ನೋ ಪರಿಕಲ್ಪನೆ ಏನಾದರೂ ಇದೆಯಾ? ಆ ತಾಲೂಕು ಅಧಿಕಾರಿ ಗೀತಾ ಆಲೂರವರನ್ನ ಬದಲಾವಣೆ ಮಾಡಿ ಅವರಿಗೆ ಆಡಳಿತ ಮಾಡಲು ಬರೋದಿಲ್ಲ ಅಂತ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ ಪೋತದಾರ್ ಅವರಿಗೆ ಮುಖಂಡ ಮೌನೇಶ ಆದಿಮನಿಯವರು ಮತ್ತು ಮುಖಂಡರ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನೋರ್ವ ಮುಖಂಡ ವೀರಪ್ಪ ತೆಗ್ಗಿನಮನಿಯವರು ಮಾತನಾಡಿ ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕು ಯಾವುದಾದ್ರೂ ಇದ್ರೆ ಅದು ರೋಣ ತಾಲೂಕು. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ದೇಶಕ್ಕೆ ಸಂವಿಧಾನ ಕಲ್ಪಿಸಿಕೊಟ್ಟ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಹಸಿರು ಕ್ರಾಂತಿಕಾರಿ ಹರಿಕಾರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನ ನಮ್ಮ ತಾಲೂಕಿನಲ್ಲಿ ಇರದೇ ಇರುವುದು ದೊಡ್ಡ ದುರಂತವಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಇಬ್ಬರ ಮಹಾನ್ ವ್ಯಕ್ತಿಗಳ ಭವನ ಮತ್ತು ಮೂರ್ತಿಯನ್ನ ನಿರ್ಮಾಣ ಮಾಡಿಕೊಡಬೇಕು ಅಂತ ತಿಳಿಸಿದರು. ತದನಂತರ ಮುಖಂಡ ದುರ್ಗಪ್ಪ ಮಾದರ್ ಅವರು ಮಾತನಾಡಿ ಪ್ರಕಾಶ್ ಹೊಸಳ್ಳಿ ಅವರು ಮಾತನಾಡಿದರು. ತಾಲೂಕಿನ ಜಗಳೂರು ಗ್ರಾಮದಲ್ಲಿ ನಕಲಿ SC/ST ಪಟ್ಟಿಯಲ್ಲಿ ಸೇರಿರುವ SC ಚನ್ನದಾಸರ ಸರ್ಟಿಫಿಕೇಟ್ ಹೊಂದಿರುವವರ ವಿರುದ್ಧ ಈ ಹಿಂದೆ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದರಿಂದ ಮನವಿ ಕೊಡಲಾಗಿತ್ತು. ಆ ನಕಲಿ SCಗಳ ವಿರುದ್ಧ ಇನ್ನೂ ಕ್ರಮ ಆಗ್ತಾ ಇಲ್ಲ. ಯಾಕೆ? ತಾವುಗಳು ಈ ವಿಷಯದಲ್ಲಿ ಬೇಜವಾಬ್ದಾರಿ ಆಡಳಿತ ಎದ್ದು ಕಾಣ್ತಾ ಇದೆ. ಮುಂದಾದ್ರೂ ಈ ವಿಷಯಗಳ ಬಗ್ಗೆ ತಾಲೂಕು ದಂಡಾಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಬಸವರಾಜ್ ತಳವಾರ್ ಅವರು ಮಾತನಾಡಿದ್ರು. ಈ ಹಿಂದೆ ತಿಮ್ಮಾಪುರ ಗ್ರಾಮದಲ್ಲಿ ಒಂದು ಕೊಲೆ ನಡೆದಿತ್ತು. ಆ ಕೊಲೆ ಪ್ರಕರಣ ಯಾಕೆ ವಿಳಂಬ ಆಗ್ತಾ ಇದೆ? ದಯವಿಟ್ಟು ಆ ಸಾವಿಗೆ ತಾವುಗಳು ನ್ಯಾಯವನ್ನು ಕೊಡಿಸಬೇಕು ಅಂತ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸಿದ್ರು. ಇನ್ನೋರ್ವ ಮುಖಂಡ ಮುತ್ತಪ್ಪ ಹಲ್ಗೆ ಅವರು ಮಾತನಾಡಿ ನಮ್ಮ ತಾಲೂಕಿನ ಸವಡಿ ಗ್ರಾಮ ಸೇರಿದಂತೆ ಪ್ರತಿ ಗ್ರಾಮದ ಮನೆ ಮತ್ತು ಬೀಡಿ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಅಕ್ರಮ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಯವರು ಕ್ರಮ ವಹಿಸಿ ತಾಲೂಕಿನ ಗ್ರಾಮಗಳಲ್ಲಿನ ಅಕ್ರಮ ಸಾರಾಯಿ ಮಾರಾಟಕ್ಕೆ ನಿಷೇಧ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರು. ಇನ್ನು ಅನೇಕ ಮುಖಂಡರು ಕೂಡ ಹಲವು ಸಮಸ್ಯೆಗಳ ಕುರಿತು ಮಾತನಾಡಿದ್ರು. ಪರಿಶಿಷ್ಟ ಜಾತಿ ಪಂಗಡಗಳ ಹಲವಾರು ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿ ಸಮಸ್ಯೆಗಳ ಪರಿಹಾರಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಗದಗ ಜಿಲ್ಲಾ ವರಿಷ್ಠಾಧಿಕಾರಿ BS ನೇಮಗೌಡ ಅವರು ಆದೇಶಿಸಿದರು. ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿ ಮಹೇಶ್ ಪೋತದಾರ್, ತಹಶೀಲ್ದಾರ್ ನಾಗರಾಜ್ ಕೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ ಕಂದಕೂರು, ನರಗುಂದ ಡಿವೈಎಸ್P ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಹೊಸಮನಿ, ಸಂಗಪ್ಪ ಹೊಸಮನಿ, ಹನುಮಂತ ದ್ವಸಲ, ಶರಣಪ್ಪ ದೊಡ್ಡಮನಿ, ಸೋಮು ನಾಗರಾಜ್, ಸಂಜಯ್ ದೊಡ್ಡಮನಿ, ಹನುಮಂತ ಚಲವಾದಿ, ಮೈಲಾರಪ್ಪ ಮಾದರ್, ದೇವೇಂದ್ರಪ್ಪ ಕೊಳಪ್ಪನವರ್, ಚಂದ್ರು ಅಂಚನಾಳ್ ಇನ್ನು ಅನೇಕ ತಾಲೂಕು ಅಧಿಕಾರಿಗಳು ಮತ್ತು ತಾಲೂಕಿನ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಮಾದರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ. ಸ್ನೇಹಿತರಾದ ಓದಾರವರ ಮತ್ತು ಎಲ್ಲ ತಾಲೂಕು ನಮ್ಮ DSP ಪ್ರಭುಗೊಂಡವರ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ 2 ಕಡೆಯೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಮುಖಂಡರುಗಳು ಮತ್ತು ಅವರು ಕಂಡಿದೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಮಾಜದ ತಾವು ಗದಗಿಗೆ ಮೀಟಿಂಗ್ ಬಂದಾಗ ನಮ್ಮದೊಂದು ಆಸೆ ಇತ್ತು. ಏನು ಅಂದರೆ ನಿಮಗೆ ಬಂದಾಗ ಸಫಿಷಿಯೆಂಟ್ ಮಾತಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ತಾಲೂಕು ಮಟ್ಟದಲ್ಲಿ ಅದನ್ನು ಒಂದು ಸಭೆಯನ್ನು ಆಯೋಜನೆ ಮಾಡೋದು ಅಂತೇಳಿ ನಾವು ಈಗ ಮಾತಾಡಿದ್ವಿ. ಆ ಪ್ರಕಾರ ಎಲ್ಲ ತಾಲೂಕುಗಳಿಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ರೋಡ್ ಕೂಡ ಬರ್ತದೆ. ಸೊ ಅದರರ್ಥ ಏನಂತಂದರೆ ನಿಮಗೆ ಡಿಟೇಲ್ಡ್ ಆಗಿ ಡಿಸ್ಕಷನ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅಲ್ಲಿ ಬರೀ ಗದಗದವರು ಜಾಸ್ತಿ ಮಾತಾಡ್ತಿದ್ರು, ಆಮೇಲೆ ನಿಮಗೆ ಟೈಮ್ ಸಿಗ್ತಿರಲಿಲ್ಲ. ಲಾಸ್ಟಿಗೆ ಅರ್ಧಂಬರ್ಧ ಕೇಳ್ಕೊಂಡು ಹೋಗೋದಾಗಿತ್ತು ಅಂತ ಬಂದಿದೆ. ಎರಡನೇದು ಯಾರು ಇರಬೇಕು ಅಧಿಕಾರಿಗಳು ಇರ್ತಿರಲಿಲ್ಲ ಅನ್ನೋದು ಒಂದು ಸಮಸ್ಯೆ. ಸೊ ಅದಕ್ಕೆ ನಾನು ಹೋದವ್ರ ಬ್ಯಾಚ್ಮೇಟ್ ಅವರು ಇಬ್ಬರು ಒಟ್ಟಿಗೆ ನಾವು ಸೆಲೆಕ್ಷನ್ ಆಗಿ ಒಂದೇ ಬ್ಯಾಚಲ್ಲಿ ಅದಕ್ಕೆ ನಾವು ಅವರು ಡಿಸ್ಕಸ್ ಮಾಡಿಕೊಂಡು ಒಟ್ಟಿಗೆ ಹೋಗ್ಕೊಂಡು ಹೋಗಿ ನಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಅಧಿಕಾರಿಗಳಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಲ್ಲಿ ಸ್ವಲ್ಪ ಡಿಟೇಲ್ ಡಿಸ್ಕಷನ್ ಆಗಿ ತಾಲೂಕು ಮಟ್ಟದ ಸಮಸ್ಯೆಗಳು ತಾಲೂಕು ಮಟ್ಟದಲ್ಲೇ ಬಂದೇ ಇರಲಿಲ್ಲ. 70% ಸಮಸ್ಯೆಗಳು ತಾಲೂಕು ಮಟ್ಟದಲ್ಲೇ ಇರ್ತವೆ. ಇನ್ನೊಂದು 10ರಿಂದ 20% ಸಮಸ್ಯೆಗಳು ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಇರ್ತವೆ. ಅವು ಮಾತ್ರ ನಮ್ಮ ಹತ್ರ ಬರಲಿ, ನಾವು DSW ಎಲ್ಲ ಸೇರಿ ಅದನ್ನು ಬಗೆಹರಿಸುವಂಥ ವ್ಯವಸ್ಥೆ ಮಾಡೋಣ ಅಂತ ಆ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಆದ್ದರಿಂದ ಎಲ್ಲ ಮುಖಂಡರುಗಳ ಒಂದೇ ವಿನಂತಿ ಅಂದರೆ ಶಾಂತ ರೀತಿಯಿಂದ ಒಂದೊಂದು ವಿಷಯಗಳನ್ನು ಡಿಸ್ಕಸ್ ಮಾಡಿ ಸಫಿಷಿಯೆಂಟ್ ಟೈಮ್ ಇದೆ, ಏನು ಗಡಿಬಿಡಿ ಮಾಡೋದು ಅವಶ್ಯಕತೆ ಇಲ್ಲ. ಆಮೇಲೆ ಒಬ್ಬರು ಹೇಳಿದ ವಿಷಯಗಳನ್ನು ಇನ್ನೊಬ್ಬರು ಮತ್ತೆ ನೆಕ್ಸ್ಟ್ ಹೋಗ್ತೀವಿ. ಅದೇ
ಅದೇ ರೀತಿ ಏನು ಆಫೀಸರ್ಸ್ ಬಂದಿದ್ದೇವೆ ಎಲ್ಲರೂ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಇದನ್ನ ಸುಮ್ಮನೆ ಕೇಳಿ ಇಲ್ಲ ಬಿಟ್ಟು ಹೋಗುವಂಥ ವ್ಯವಸ್ಥೆ ಆಗಬೇಕು. ಈ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಲಿ ಅಂತ ಈ ಸಮಸ್ಯೆಗಳು ಈ ಒಂದು ಮೀಟಿಂಗನ್ನು ಮಾಡಿದ್ವಿ. ಈಗ ನೀವು ಕೇಳೋದು ಮತ್ತೆ ಅದೇ ಮತ್ತೆ ಮೀಟಿಂಗ್ ಸೇರೋದು ಮತ್ತೆ ಆಗೋದು ಬೇಡ, ಆಗ್ತಿದ್ರೆ ಆಗಬೇಕು, ಆಗಲಿಲ್ಲ ಅಂದ್ರೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏನಾದರೂ ಸಹಾಯ ಬೇಕಾ, ಒಂದು ನಿರ್ಣಯ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ. ನನಗೆ ಗೊತ್ತಿರುವಾಗ 90% ಸಮಸ್ಯೆಗಳು ಅಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಇರುತ್ತೆ, ಇನ್ನೊಂದು 10% ಬೇರೆ ಬೇರೆ ವಿಷಯಗಳಲ್ಲಿ ಪೆಂಡಿಂಗ್ ಇದೆ. ಸೊ ನೀವು ಆ ಒಂದು ಸೀರಿಯಸ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇರ್ಬೋದು, ಕಾನೂನು ಇಲಾಖೆ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಇಲಾಖೆ ಎಲ್ಲ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಅತ್ಯಂತ ಪರ್ಸನಲ್ ಆಗಿ ತೆಗೆದುಕೊಂಡು ವಿಶೇಷ ಪ್ರಕರಣಗಳನ್ನು ಪರಿಗಣಿಸಿ ಅವುಗಳಿಗೆ ಪರಿಹಾರ ಕೊಡಬೇಕು. ಯಾಕಂದರೆ ಬಂದವರಿಗೆ ನ್ಯಾಯ ಕೊಡಬೇಕಾದ್ದು ನಮ್ಮೆಲ್ಲರೂ ಕರ್ತವ್ಯ. ಯಾಕಂದರೆ ಎಲ್ಲ ರೀತಿಯ ಅನುಕೂಲ ಇರೋರು ಹೆಂಗೆ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ಆದರೆ ಯಾರು ತೊಂದರೆಗೆ ಒಳಗಾಗಿರ್ತಾರೆ, ಯಾರಿಗೆ ಸಮಸ್ಯೆ ಇರ್ತದೆ ಅವ್ರ ಹತ್ರ ಹೋಗಿ ನಾವು ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆದ್ದರಿಂದ ಎಲ್ಲ ಅಧಿಕಾರಿಗಳು ಒಂದು ಪೇಷಂಟ್ ಹಿರಿಯರನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಪರಿಶೀಲಿಸಿ ಈ ಏನು ತಕ್ಷಣ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಆ ನಿರ್ಣಯಗಳನ್ನು ತೆಗೆದುಕೊಳ್ಳೋದು. ರೆಡ್ ಟೆಕ್ನಿಸಮ್ ಬೇಡ ಅಂದರೆ ಸುಮ್ಮನೆ ಮುಂದೆ ನೋಡೋಣ ಆ ಥರ ಆಗ್ತದೆ. ಎಲ್ಲಿ ನಾವು ಜಜ್ಮೆಂಟನ್ನು ಕೊಡೋಕ್ಕೆ ಸಾಧ್ಯತೆ, ಎಲ್ಲಿ ನಿರ್ಣಯ ಕೊಡೋಕ್ಕೆ ಸಾಧ್ಯತೆ, ತಕ್ಷಣ ನಿರ್ಣಯವನ್ನು ಕೊಟ್ಟು ಅದರಿಂದ ಅವರು ಆಗಲಿಲ್ಲ ನಿಮ್ಮ ಜಜ್ಮೆಂಟ್ನಲ್ಲಿ ಅವ್ರಿಗೆ ಅರ್ಥವಿದ್ದರೆ ನೆಕ್ಸ್ಟ್ ಅಟ್ಲೀಸ್ಟ್ ಮುಂದಿನ ವೇದಿಕೆಗೆ ಹೋಗ್ತಾರೆ. ಬಟ್ ನಾವು ಇಟ್ಕೊಂಡು ಕೊಡೋದ್ರಿಂದ ಸುಮ್ಮನೆ ಇಟ್ಕೊಂಡು ಕೂತೀವಿ ಅಂತಂದರೆ ಪರಿಹಾರ ಸಿಗೋದಿಲ್ಲ. ಮತ್ತು ಈ ಸಮಸ್ಯೆಗಳನ್ನು ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಕೂಡ ನೋಡಬೇಕು. ಕಾನೂನು ವ್ಯಾಪ್ತಿ ಮೀರಿ ಮಾನವೀಯ ದೃಷ್ಟಿಯಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಅದು ಕೂಡ ನೋಡಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಏನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ನನಗೆ ಖಂಡಿತ ಭರವಸೆ ಇದೆ. ಆಮೇಲೆ ಪ್ರತಿ ಏನು ತಿಂಗಳಿಗೆ ಎವ್ರಿ ಮಂತ್ ಮೀಟಿಂಗ್ ಮಾಡ್ತೇವೆ, ಅವಾಗ ಅದೇ ರೀತಿ ಎಲ್ಲ ಟೀಮ್ ಆಗಿ ಮಾಡ್ತೇವೆ. ಈ ಪೊಲೀಸ್ ಮೀಟಿಂಗ್ ಬರೆಯೋದು, ಅದ್ರಾಗ ಸಂಬಂಧಪಟ್ಟ ಇಲಾಖೆಯವರಿಲ್ಲ ಅನ್ನೋದು ಮತ್ತೆ ಅವ್ರು ಆ ಥರ ಆಗೋದು. ಇದು ಕಲೆಕ್ಟಿವ್ ಮೀಟಿಂಗ್ ಆಗಲ್ಲ, ಇವಾಗೆಲ್ಲ ಮೀಟಿಂಗ್ ಸೇರಿದ್ರು ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಟೀಮ್ ಆಗಿ ನೀವು ಕುತ್ಕೊಂಡ್ರೆ 90% ಸಮಸ್ಯೆಗಳಿಗೆ ಅದು ಪರಿಹಾರ ಸಿಗ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಇವರೆಲ್ಲ ಅಲ್ಲಿ ಜಿಲ್ಲಾ ಮಟ್ಟಕ್ಕೆ ಬಂದಾಗ ಮತ್ತೆ ಅವ್ರು ನಮ್ಮ ಮೊದಲು ಕೊಡೋದು, ನಾವು ಮಧ್ಯಕ್ಕೆ ವಾಪಸ್ ಬರೋದು ಇದು ಬೇಡ. ಇಲ್ಲಿ ಸಮಸ್ಯೆಗಳು ಇಲ್ಲೇ ಬಗೆಹರಿದೆ. ಇಲ್ಲಿಂದ ಮೀರಿ ಏನಾದರೂ ಜಿಲ್ಲಾ ಮಟ್ಟಕ್ಕೆ ಬಂದರೆ ಜಿಲ್ಲಾ ಮಟ್ಟದಲ್ಲಿ ನಾವು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋದು ಅಂತ ಹೇಳ್ತಾರೆ. ಅವರು ಕೂಡ ಒಂದು ಶಾಂತಿಯಿಂದ ತಮ್ಮೆಲ್ಲ ಸಮಸ್ಯೆಗಳನ್ನು ತಿಳ್ಕೋಬೇಕು ಮತ್ತು ಅದಕ್ಕೆ ಪರಿಹಾರ ಕಂಡುಕೋಬೇಕು. ಪರಿಹಾರ ಹೇಗೆ ಸಿಗಲಿಲ್ಲ ಮುಂದಿನ ಹಂತ ಏನಿದೆ ಅಂತೇಳಿ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಅದನ್ನು ಮೊದಲು ಲಿಸ್ಟ್ ಮಾಡಿಕೊಂಡ್ರೆ DC ಸರ್ದು CO ಸರ್ದು ಮತ್ತು ನಮ್ಮದು ಈ ಕ್ವಾರ್ಟರ್ಲಿ ಮೀಟಿಂಗ್ ಇರುತ್ತೆ ಅಥವಾ ಒಂದ್ಸಲ ಈಗೆಲ್ಲ ಸಮಸ್ಯೆಗಳು ಕುರಿತು ಯಾರು ಸಮಸ್ಯೆಗಳನ್ನು ಹೇಳಿದ್ದಾರೆ ಇಲ್ಲಿ ಬಗೆಹರಿಲ್ಲ, ಜಿಲ್ಲಾ ಮಟ್ಟದ ಸಮಸ್ಯೆಗಳಿದ್ದು ಅಂತ ಅದನ್ನು ಅವ್ರನ್ನ ಸಂಬಂಧಪಟ್ಟವ್ರನ್ನ ಕರೆಸಿ ಜಿಲ್ಲಾ ಮಟ್ಟದ ಒಂದು ಮೀಟಿಂಗ್ ಮಾಡಿ ವ್ಯವಸ್ಥೆ ಮಾಡ್ತಾರೆ. ಎಂಟೈರ್ ಡಿಸ್ಟಿಕ್ ಸುಮ್ಮನೆ ಪಾಪ ಎಲ್ಲರನ್ನೂ ಕರ್ಸೋದು ಬೇಡ. ಯಾರು ಲೆಟ್ರಲ್ಲಿ ಸಮಸ್ಯೆ ಇದೆ ದೇ ಶುಡ್ ಕಮ್ ಟು ಗದಗ. ನಾವೆಲ್ಲ ಆಫೀಸರ್ಸ್ ಕೂತ್ಕೊಂಡಿರ್ಬೇಕು, ಅದಕ್ಕೆ ಪರಿಹಾರ ಕಂಡುಕೋಬೇಕು. ತಾಲೂಕು ಮಟ್ಟದ ಸಮಸ್ಯೆಗಳು ತಾಲೂಕು ಮಟ್ಟದಲ್ಲಿ ಮುಗಿಬೇಕು. ಇನ್ನು ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಈ ಒಂದು ಇದಕ್ಕೆ ಮೆಂಬರ್ ಸೆಕ್ರೆಟರಿ ಟೈಪ್ ಮಾಡಿ ನಮ್ಮ ಅಧಿಕಾರಿಗಳು ಗಮನಿಕೊಂಡು ತಾಲೂಕು ಪಂಚಾಯತ್ ಎಲ್ಲ ಮಟ್ಟದ ಅಧಿಕಾರಿಗಳು ಕೂಡ ಅದರಲ್ಲಿ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಆಗಬೇಕು. ನಾನು ಇನ್ನೊಂದು ಹೇಳಿದ್ರೆ ನಮ್ಮ ಅಧಿಕಾರಿಗಳಿಗೆ ನಾವೇ ತಾಲೂಕು ಮಟ್ಟಕ್ಕೆ ಬಂದು ಮಾಡ್ತಾ ಇರೋದ್ರಿಂದ ನೀವು ಇನ್ನೂ ಕೆಳಗೆ ಹೋಗಿ ಹೋಬಳಿ ಮಟ್ಟಕ್ಕೆ ಹೋಗಿ ಗ್ರಾಮ ಮಟ್ಟಕ್ಕೆ ಹೋಗಿ ಸಭೆಗಳನ್ನು ಮಾಡಬೇಕು. ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಅಸ್ಪೃಶ್ಯತೆ ಅಂತ ಸಮಸ್ಯೆಗಳಿರ್ತವೆ, ಅಥವಾ ಎಲ್ಲಿ ಒಂದು ಏನು ಸಿವಿಯರ್ ಆಕ್ಟಿಂಗ್ ಬೈಪಾಟ್, ಸೋಷಿಯಲ್ ಬೈಪಾಟ್, ಆ ಥರ ಬೇರೆ ಬೇರೆ ಏನಾದರೂ ಸಮಸ್ಯೆಗಳಿರ್ತವೆ ಅಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ರೆ ಹೇಳಿದ್ರು. ಯಾಕಂದ್ರೆ ಬರೀ ನಾವು ತಾಲೂಕಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ವಿ, ತಹಸೀಲ್ದಾರ್ ಆಫೀಸಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ವಿ, ಪೊಲೀಸಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದರೆ ಕೆಲವು ಸಲ ಸಮಸ್ಯೆಗಳು ಬಗೆಹರಿದಿಲ್ಲ. ಅಲ್ಲಿ ಹೋಗಿ ಮೀಟಿಂಗ್ ಮಾಡಿದಂತ ನನ್ನ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದೀನಿ. ಅವರಲ್ಲಿ ಎಲ್ಲ ಸಂಬಂಧಪಟ್ಟ PDO ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಗ್ರಾಮ ಮಟ್ಟದ ಅಧಿಕಾರಿಗಳನ್ನು ಕರ್ಕೊಂಡು ಮೀಟಿಂಗ್ ಮಾಡಿ ಕೊಟ್ಟಿದ್ರು. ಅಂದರೆ ಒಂದು ನಿಜವಾಗ್ಲೂ ನನ್ನವರು ಯಾವ ಥರ ಅವ್ರ ಹತ್ರ ತಲುಪುವಂಥ ಒಂದು ಪ್ರಯತ್ನ ಮಾಡೋಣ ಅಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮದು ಎಲ್ಲ ಇದಕ್ಕೆ ಸಹಕಾರ ಇದೆ ಅಂತ ನಾನು ಬಯಸ್ತೇನೆ. ನಮ್ಮದು ಇದಕ್ಕೆ ಏನಾದರೂ ಸಲಹೆ ಸೂಚನೆಗಳಿದೆ ಕೊಟ್ಟರೆ ಅದನ್ನು ಇನ್ನೂ ನಾವು ವಸ್ತುವಿಗೆ ತಗೊಳ್ತೀವಿ. ಉದ್ದೇಶ ಅಷ್ಟೇ, ಎರಡೂ ಕೈ ಸೇರಿದರೆ ಚಪ್ಪಾಳೆ ಆಗ್ತದೆ. ನೀವು ನಾವು ಸೇರಿ ಕೆಲಸ ಮಾಡ್ತೀವಿ ಅಂತಂದರೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ, ಒಂದು ಅಭಿವೃದ್ಧಿಯನ್ನು ನಾವು ಸಾಧಿಸಲಿಕ್ಕೆ ಒಂದು ಅವಕಾಶ ಇರ್ತದೆ. ನನಗೆ ಸಂಬಂಧಪಟ್ಟಂಗೆ ಏನಾದರೂ ಹೇಳುವಂಥ ವಿಷಯಗಳಿದ್ರೆ ನಮ್ಮ DSP ಡೈರೆಕ್ಟರ್ CP ಅವರು ಇಲ್ಲಿ ಇರ್ತಾರೆ, ನನಗೆ ಹೇಳುವಂಥ ಏನಾದರೂ ವಿಷಯಗಳಿದ್ರೆ ನನಗೆ ಕೂಡ ಗಮನಕ್ಕೆ ತಗೊಂಡ್ರೆ ನಾನು 10 ನಿಮಿಷ ಟೈಮ್ ತಗೊಳ್ಳಿ. ಅದಾದಮೇಲೆ ಮತ್ತೆ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಇದೆ, DC ಅವ್ರನ್ನ ಹೋಗ್ತೀನಿ. ಸೊ ಒಂದು 10-15 ಮಿನಿಟ್ಸ್ ಟೈಮ್ ತಗೊಂಡು ನನಗೆ ಗಮನಕ್ಕೆ ತರುವಂಥ ಏನಾದರೂ ವಿಷಯ ಬಿಟ್ಟು ಅಂದರೆ ನನಗೆ ಗಮನಕ್ಕೆ ತಗೊಂಡ್ರೆ ನೋಟ್ ಮಾಡಿಕೊಂಡು ಇಲ್ಲೇ ಸರಿಗೆ ಸೂಚನೆ ಕೊಡುವಂಥ ವಿಷಯಗಳಿಗೆ ಇಲ್ಲೇ ಸೂಚನೆ ಕೊಡ್ತೀನಿ.
ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಬಗೆಹರಿಸಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ನಾನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ಈ ರೀತಿ ಮೀಟಿಂಗ್ ಮಾಡೋದ್ರಿಂದ ನಿಮಗೆ ಉಪಯೋಗ ಆಗುತ್ತೋ ಇಲ್ಲೋ ಅಥವಾ ಇದನ್ನು ಏನಾದರೂ ಬದಲಾವಣೆ ಮಾಡಿದ್ರೆ ನಮ್ಮ ನಾಯಕರ ಮೈಂಡ್ ಡೈವರ್ಟ್ ಮಾಡಬೇಕಾಗತ್ತಿಲ್ಲ. ಅದು ಸಪ್ರೇಟ್ ಒಂದು ಸೆಲೆಕ್ಟ್ ಹೋಗಿ ಅದ್ಯಾಕೆ ಮಾಡೋದು? ಪ್ರತಿ ಸಭೆ ಒಳಗೆ ಒಬ್ಬರು ರೂಪಾಯಿ ಸಭೆ ಅದನ್ನೇ ಮಾಡ್ತೇವೆ. ಮೈಂಡ್ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ನೀವು. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಪ್ರತಿ ಗ್ರಾಮ ಪಂಚಾಯತಿ ಒಳಗೆ ಒಂದು ಪಂಚಾಯತಿಗೆ 10 ಅಥವಾ 50, 100 ಇಷ್ಟು ಮನೆಗಳು ಬಂದಿದ್ದಾವೆ. ಯಾವ ಪಂಚಾಯತಿ ಒಳಗೆ SC ST ಅಂತ ಬಂದಿಲ್ಲ, ಬರೀ ಜನರಲ್ ಬಂದಿದ್ದಾವೆ. ಯಾಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ 2017 ಸರ್ವೆ ಮಾಡಿದ್ದೀವಿ ಅಂತೇಳಿ. 2017-18 SC ST ಯಾರು ಊರೊಳಗೆ ಇದ್ದಿಲ್ಲ. ಯಾವ ರೀತಿ ಸರ್ವೆ ಮಾಡಿದ್ರೆ ಅಂತ ಗೊತ್ತಾಗ್ತಿಲ್ಲ. 2018 ಸರ್ವೆ ಮಾಡಿದ ಕಂಪ್ಲೀಟ್ ಆಗಿ ಸ್ವಲ್ಪ ಕಮ್ಮಿ ಬೆನಿಫಿಷರಿ ಆಲ್ರೆಡಿ ಲಿಸ್ಟ್ ಅಲ್ಲ. ಬೆನಿಫಿಷರಿ ಲಿಸ್ಟು ಆನ್ಲೈನ್ ಬಂದಿರೋದ್ರಿಂದ ನಾನು ಇನ್ನೊಂದು ಏನಪ್ಪ ಅಲ್ಲ ಅಲ್ಲಿ ಮಾಡಬೇಕು. ನಾವು ಈಗ ಮತ್ತೆ ಸರ್ವೆ ಮಾಡಬೇಕಾಗಿತ್ತು. ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಸರ್ವೆ ಮಾಡೋದ್ರ ಸಂದರ್ಭದಲ್ಲಿ ತಮ್ಮ ಆಧಾರ್ ಕಾರ್ಡ್ ಮತ್ತು ಜಾಬ್ ಕಾರ್ಡ್ ಕಂಪನಿ ಲಿಂಕ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅವ್ರು ಮಾತನಾಡೋ ಮೇಲೆ PMI ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆನ್ಲೈನ್ ಉದ್ಯೋಗಕ್ಕೆ ಜಾಬ್ ಮಾಡೋದಲ್ಲ. ನಮ್ಮ SC ST ಜನಾಂಗದವರು 100% ಮಾನವ ದಿನಗಳನ್ನು ಅಲ್ಲಿ ಕೆಲಸ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಯಾಕೆ ರಿಕ್ವೆಸ್ಟ್ ಮಾಡಿದ್ದೇನೆ ಅಂತಂದ್ರೆ 100% ಮಾನವ ದಿನಗಳು ಆಯ್ಕೆ ಮಾಡ್ತಾರ ಅದು ನಮ್ಮ ಕ್ರಿಯಾತ್ಮಕಗಳು ಬರುತ್ತಾ ಅಂತ ನಮಗೆ ಮಾಹಿತಿ ಇದೆ. ಅದು ದಯವಿಟ್ಟು ಏನು ಮಾಡಿದ್ರೆ ನಾವೇನು ಮಾಡ್ತೀವಿ, ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತೀವಿ. ಅದು ನಿರ್ಲಕ್ಷ್ಯ ಆಗೋದ್ರಿಂದ ದಯವಿಟ್ಟು ಇದು ನಾವು 100% ನಮ್ಮದು 100 ಮಾನವ ದಿನಗಳು ಆಯ್ತಪ್ಪ ನಮ್ಮ ಜಾಬ್ ಕಾರ್ಡ್ ನೆಕ್ಸ್ಟ್ ಇಯರ್ ನಮ್ದು ಮೇಲ್ ಮಾಡೋ ಚಾನ್ಸಸ್ ಸರಿ ಸರ್. ಅದು ಈಗ ಆಗಿದ್ದು ನಮ್ಮ ಅದು ಯಾವ ವಸತಿ ಯೋಜನೆ ಒಳಗೆ ಎಷ್ಟು ಅರ್ಜಿ ಬಂದಿದೆ ಸರ್ SC ST ಫಲಾನುಭವಿಗಳು? ಈ ಟೋಟಲ್ ಆಗಿ 2015 ಯಾವ ರೀತಿ ಮಾಡ್ಯಾರ ಅಂತಂದ್ರೆ ಕಂಪ್ಲೀಟ್ ಆಗಿ ಯಾರ್ಯಾರು ಅರ್ಜಿ ಕೊಟ್ಟರೆ ಎಲ್ಲರನ್ನೂ ಏನು ಮಾಡ್ಯಾರ ಅದಕ್ಕೆ ಆನ್ಲೈನ್ ಆಗಿ ಸೇರ್ಪಡೆ ಮಾಡ್ಯಾರ. ಅಲ್ಲಿ SC ST ಜನರಲ್ ಅಂತ ಮಾಡಿಲ್ಲ, ಕಂಪ್ಲೀಟ್ ಆಗಿ ಎಲ್ಲರನ್ನೂ ಸೇರ್ಪಡೆ ಮಾಡ್ಯಾರ. ಸೇರ್ಪಡೆ ಮಾಡಿದಾಗ ಈಗ ಯಾವ ಥರ PMI ಲಿಸ್ಟ್ ಅನ್ನು ಬಿಡಕ್ಕೆ ಗೊತ್ತಿಲ್ಲ ಅಂತ. ಈಗ ಹಂಗೆ ಏನಾಯ್ತಪ್ಪ ಅಂದ್ರೆ ಮಿನಿಮಮ್ ನೀವು ಬಸವ ವಸತಿ ಬರಲಿ ಅಥವಾ ಅಂಬೇಡ್ಕರ್ ಬರಲಿ ಮಿನಿಮಮ್ ನಮ್ಗೆ ಇಷ್ಟು SC ST ಕೊಡಲೇಬೇಕಂತೆ ರಾಜ್ಯ ಸರ್ಕಾರ ಸ್ಕೀಮ್ಗಳು. ಬಟ್ PMI ಒಳಗೆ ಏನಿದೆಪ್ಪ ಅಂತಂದ್ರೆ ಯಾರು ಕೇಳಿರ್ತೋ ಆ ಲಿಸ್ಟ್ ಒಳಗೆ ಅವ್ರಿಗೆ ಫಸ್ಟ್ ಕೊಡಬೇಕು. ಅವ್ರ ಅಕಸ್ಮಾತ್ ಆಲ್ರೆಡಿ ನನಗೆ ಬಂದಿದ್ದಪ್ಪ ಅಂದ್ರೆ ಅವ್ರು ಫಸ್ಟ್ ರಿಜೆಕ್ಟ್ ಮಾಡಿದ್ರು ನಾವು. ಈ ಉದಾಹರಣೆಗೆ ಸೋಮವಾರ ಇದರಿಂದ ಒಂದು ನನಗೆ ಬಂದೈತೆ 2011 ಇದ್ರೆ ಅದನ್ನು ರಿಜೆಕ್ಟ್ ಮಾಡಿ ನೆಕ್ಸ್ಟ್ 2ನೇ ಯಾರು ಅವ್ರು ಕೊಡಬೇಕು. ಅಲ್ಲಿ ಯಾವುದೂ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ, ಕಾಸ್ಟ್ ವಿಷಯ ಮಾಡಿಲ್ಲ. ಅದೇ ಸರ್ ನಾವು ಹೇಳ್ತಿರೋದು, ಈಗ ಒಂದು ಪಂಚಾಯತಿಗೆ 90 ಮನೆ ಬಂದಿದ್ದಾವೆ. 90 ಮನೆಯೊಳಗೆ ಒಂದು SC ST ಇಲ್ಲ. ಯಾಕಂತ ತಿಳಿದಿಲ್ಲ. ಅದು ನಮಗೂ ಯಾವುದು ಗೊತ್ತಾಗ ಯಾರಿಗೆ ಕೇಳಬೇಕಂತ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಸೋಮವಾರ ತಾಲೂಕಾ ಮಟ್ಟದ ಒಂದು ಕಮಿಟಿ ಮಾಡಿ ಸರ್. ಪ್ರತಿ ಹಳ್ಳಿಗಳಲ್ಲಿ SC ST ಯಾರು ಮನೆ ಇಲ್ಲ, ಯಾರು ಇಲ್ಲ ಇಲ್ಲ ಅವ್ರು ಸರ್ವೆ ಮಾಡಿ ಸರ್. ಒಂದು ಈ ಸರ್ವೆ ಎಲ್ಲರೂ ಏನು ಮಾಡಬೇಕು, ದಯವಿಟ್ಟು ಯಾರಿಗೆ ನಮ್ಮ ಜನಾಂಗದವರಿಗೆ ಮನೆಗಳಿಲ್ಲ ಅಥವಾ ಜಾಗ ಇಲ್ಲ ಅವರೆಲ್ಲರೂ ಸೇರ್ಪಡೆ ಮಾಡಿ ದಯವಿಟ್ಟು ಅಂತಂದ್ರೆ. ಈಗ ಆಲ್ರೆಡಿ ನಾವು ಇದರ ಮೂಲಕ ಡಿಸ್ಕಸ್ ಮಾಡ್ಕೊಳ್ಳೋದ್ರಿಂದ ಈ ಸರ್ವೆಗಳು ಸರಿಸಿದ್ರೆ ನಮ್ಮ ನೆಕ್ಸ್ಟ್ ಇಯರ್ ನಮಗೆ ಬರೋ ಅವಕಾಶಗಳಿರುತ್ತೆ. ಸರ್ ನಿಮ್ಗೆ ಆನ್ಲೈನ್ ಸಂಬಂಧ ಐತೋ ಇಲ್ಲ ಭಾರತ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು SC ST ಮಾಡಿದ್ರು ಒಂದು ಯೋಜನೆ ಅಲ್ಲಿ ನಮ್ಮ ಅಸ್ಪೃಶ್ಯತೆ ಆಗ್ತದೆ ಸರ್. ಸೋಮವಾರ ಸರ್ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರಕ್ಕೆ SC ST ನಾವು ಆ ಥರ ಏನಿಲ್ಲ ನಾನು ನೋಡಿದ್ರು. ಸಮಸ್ಯೆಗಳಿರುತ್ತೆ ಲಿಸ್ಟ್ ಚೆಕ್ ಮಾಡಿ ಅರ್ಧಕ್ಕೆ ಬಂದು ನಿಂತ್ಕೊಳ್ತಾವೆ ಭವನಗಳು ಕಂಪ್ಲೀಟ್ ಆಗಿಲ್ಲ. 2 ವರ್ಷ 3 ವರ್ಷಗಳಿಗೆ ಅನುದಾನ ಬರೋಂಗಿಲ್ಲ. ಬರ್ಲಕ್ಕೆ ಈಗೇನಂದ್ರೆ ಎಕ್ಸಾಂಪಲ್ ಅಂತ ನಾವು ನಿರ್ಮಿತಿ ಆಗಲಿ ಲ್ಯಾಂಡ್ ಆಗಲಿ PWD PRD ಯಾವುದೇ ಒಂದು ನಿರ್ಮಾಣ ಏಜೆನ್ಸಿ ಕೊಟ್ಟಾಗ ಒಂದು 12 ಲಕ್ಷದ ಭವನ ಸ್ಯಾಂಕ್ಷನ್ ಆದರೆ ಸರ್ಕಾರದಿಂದ ಮೊದಲ ಕಂತು ಅಂತೇಳಿ ಒಂದು 6 ಲಕ್ಷ ಬಂದ್ಬಿಡ್ತದೆ ಸರ್.
6 ಲಕ್ಷ ಕೊಟ್ಟ ಮೇಲೆ ಅದನ್ನು ವರ್ಕ್ ಮಾಡಿ ವಾಪಸ್ ಸಂಬಂಧಪಟ್ಟಂಥ ಎಲ್ಲ UC ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆ ಎಲ್ಲ GPH ಫೋಟೋಸ್ಗಳು ಆಮೇಲೆ ತಾಲೂಕು ಆಫೀಸರ್ ರಿಪೋರ್ಟ್ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ನಮ್ಮ ಕಚೇರಿಯಿಂದ ನಾವು ಗೌರ್ಮೆಂಟ್ ಕಳಿಸ್ತೀವಿ. ಈ ಗೌರ್ಮೆಂಟ್ ಕಳಿಸುವಂಥದ್ದು ಮೊದಲಿಂದ ಪ್ರಕ್ರಿಯೆ ಮಾಡ್ಕೊಂಡು ಬರ್ತಾರೆ. ಆದರೆ ಒಂದು ಸ್ವಲ್ಪ ಏನು ಕಾಳಜಿ ಆಗ್ಬಿಡುತ್ತೆ, ಈ ಭವನಗಳಿಗೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಬೆಂಗಳೂರು ತನಕ ಹೋಗಿ ಸರ್ಗೆಲ್ಲ ಭೇಟಿಯಾಗಿ ನಿಮ್ಮ ಪರಿಸ್ಥಿತಿ ಇದ್ದಾವೆ, ದಯಮಾಡಿ ನಾವು ಅನುದಾನ ಬಿಡುಗಡೆ ಮಾಡಿ ಅನ್ನುವಂಥದ್ದು ಒಂದು ಕಾಳಜಿ ಆಗಿಲ್ಲ. ಬರೀ ಪತ್ರ ವ್ಯವಹಾರಕ್ಕೆ ಹೊರತು ಕಾಳಜಿ ಆಗಿಲ್ಲ. ದಯಮಾಡಿ ರೋಣ ತಾಲೂಕು ಅಷ್ಟೇ ಅಲ್ಲ, ಈ ರೋಣ ತಾಲೂಕಿಗೆ ಬಂದಿರೋದಾಗಿ ಸದರಿ ಒಂದು ಸಭೆಗೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸನ್ಮಾನ್ಯ ಶ್ರೀ PS ನ್ಯಾಮಗೌಡ ಸರ್ ಅವರು ಸದರಿ ಸಭೆಗೆ ತಹಸೀಲ್ದಾರ್ ಸಾಹೇಬ್ ಉತ್ತರ ಕೊಡ್ಬೇಕು ಸರ್. ಪ್ರಕಾರ ಸರ್ ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳೇ ಸಂಬಂಧಪಟ್ಟಂತೆ ಹಾಗೂ ಏನು ಚಂದ್ರದಾಸರ ದಾಸರ ಜಾತಿಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲರೂ ಉತ್ತರವಾಗಿ 2022ರಲ್ಲಿ ಕೊಟ್ಟಿರುವಂಥ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡಲಾಗಿತ್ತು. ಅದು ತಗೊಂಡ್ಕೊಳ್ಬೇಕು. ಆ ರದ್ದು ಮಾಡಿದ ನಂತರ ಏನು ಅಪ್ಲಿಕೆಂಟ್ ಇದ್ದಾರೆ ಅವರು AC ಕೋರ್ಟಿಗೆ ಅಪೀಲ್ ಹೋಗ್ತಾರೆ. ಅದು 2024 ಸೆಪ್ಟೆಂಬರ್ನಲ್ಲಿ ಆದೇಶ ಮಾಡ್ತಾರೆ AC ಸಾಹೇಬರು. ಈ ತಹಶೀಲ್ದಾರ್ ಹಂತದಲ್ಲಿ ಆಗಿರುವಂತಹ ತಪ್ಪು ಆದೇಶ ಏನಿದೆ ಅದು ತಪ್ಪಿದೆ, ಪುನರ್ ಪರಿಶೀಲನೆ ಮಾಡಿ ಇವರ ಜಾತಿ ಸರ್ಟಿಫಿಕೇಟ್ ಅನ್ನು ಕೊಡಲಿಕ್ಕೆ ಕ್ರಮ ವಹಿಸಬೇಕು. ಅದು ಬಂದಿದೆ. ತದನಂತರ ತಮ್ಮ ಮುಖಂಡರಲ್ಲಿ ಕೆಲವರು ಬಂದಿದ್ರು, ನಾವು ಆದೇಶ ಪ್ರತಿಯನ್ನು ನಾವು ಕೊಟ್ಟಿದ್ದೀವಿ, ಈ ರೀತಿ ಆಗಿದೆ ಅಂತ ಕೊಟ್ಟಿದ್ದೀವಿ. ಅದರಂತೆ ಈಗ ಪುನರ್ ಪರಿಶೀಲನೆ ನಾವು ಗ್ರಾಮದಲ್ಲಿ ಅಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಆಮೇಲೆ ಈ ಹಿಂದೆ ಏನು ಪ್ರತಿಭಟನೆಗಳು ನಡೆಯಿತು ನಮ್ಮ ಮೂಲಕ, ಆಮೇಲೆ ತಾವುಗಳು ಕೊಟ್ಟಂತ ದಾಖಲಾತಿಗಳು ಅವೆಲ್ಲವೂ ಗಮನ ಆಗಿದೆ. ಅದನ್ನೇ ನಾವು ಬಿಟ್ಟು ಈ ಸದ್ಯಕ್ಕೆ ನಡೆದಂತ ಏನು ಮಾನ್ಯ ಉಪವಿಭಾಗಾಧಿಕಾರಿಗಳು ಬರೆದಂತ ಪ್ರಕರಣಕ್ಕೆ ನಾವು ನಮ್ಮ ಜಿಲ್ಲಾ ಮಟ್ಟದ ಜಾತಿ ಪರಿಶೀಲನಾ ಸಮಿತಿಗೆ ಅದನ್ನು ಕಳಿಸ್ಕೊಡ್ತೀವಿ. ಇದಿಷ್ಟು ಅಪ್ಡೇಟ್ ಇದೆ. ಅದಕ್ಕೆ ಆ ಜಾತಿ ತಹಸೀಲ್ದಾರ್ ಗ್ರೇಡ್ 2 ಕೊಟ್ಟಂತಹ ಜಾತಿ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಗ್ರೇಡ್ ಇಲ್ಲಿ ರದ್ದುಪಡಿಸಿದ್ರು. ಇಲ್ಲಿ ರದ್ದುಪಡಿಸಿದಾಗ ಅವ್ರು ಏನು ಜಾತಿ ಸರ್ಟಿಫಿಕೇಟ್ ತಗೊಂಡಿದ್ರಲ್ಲ ಆ ಆದೇಶದ ವಿರುದ್ಧ AC ಕೋರ್ಟಿಗೆ ಅಪೀಲ್ ಹೋಗ್ತಾರೆ. ಅದು ಹೋದಾಗ ನಾವು ಹೋಗಿದ್ದೀವಿ ಸರ್. ನೋಡಿ, ಇಲ್ಲಿ ಆಗಿರುವ ತಹಶೀಲ್ದಾರ್ ಆದೇಶದ ವಿರುದ್ಧ ಆ ಅಪ್ಲಿಕೆಂಟ್ AC ಕೋರ್ಟಿಗೆ ಹೋಗ್ತಾರೆ. ಈ ರೀತಿ ಮಾಡಿದಾಗ ನಾವು ಕೊಟ್ಟಿದ್ರು. ತದನಂತರ ನಮ್ಮ ಕೊಟ್ಟಿರುವಂತಹ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿರ್ತಾರೆ, ನೀವು ಆ ಜಾತಿ ಸೇರಿಲ್ಲ ಅಂತ ಹೇಳಿ ಅಲ್ಲಿ ಹೋಗ್ತಾರೆ. 2 ವರ್ಷ ನಡೆದ ನಂತರ ನಾವು ಏನು ನಮ್ಮ ಹಂತದಲ್ಲಿ ರದ್ದುಪಡಿಸಿದ್ರು 2022ರಲ್ಲಿ ಆ ಆದೇಶ ತಪ್ಪಿದೆ ಅಂತ ರದ್ದುಪಡಿಸ್ತಾರೆ AC ಕೋರ್ಟ್. ಸೊ ರದ್ದುಪಡಿಸಿಬಿಟ್ಟು ಅವರಿಗೆ ಕೊಡೋ ನಿಟ್ಟಿನಲ್ಲಿ ನಾವು ಕ್ರಮ ಜರುಗಿಸಲಿಕ್ಕೆ ಪುನರ್ ಪರಿಶೀಲನೆ ಮಾಡಿ ಒಂದಿಸ ಕೊಡೋಕ್ಕೆ ಕ್ರಮ ವಹಿಸಿ ಅಂತ ಬರೀತಾರೆ. ಆದರೆ ನಾವು ಈ ಹಿಂದೆ ಈಗಾಗಲೇ ಪ್ರತಿಭಟನೆ ನಡೆದಿರೋದ್ರಿಂದ ನಿಮ್ಮ ಎಲ್ಲ ಮುಖಂಡರು ಎಲ್ಲ ಸೇರಿಕೊಂಡು ಈ ತಾಲೂಕಲ್ಲಿ ಬಹಳಷ್ಟು 2-3 ದಿನಗಳ ಪ್ರತಿಭಟನೆ ನಡೆದಿದೆ. ಸಾಕಷ್ಟು ದಾಖಲಾತಿಗಳನ್ನು ನಾವು ಇಲ್ಲಿ ಕಚೇರಿ ಕೊಟ್ಟಿದ್ದೀವಿ. ಅವೆಲ್ಲವನ್ನು ನಾವು ಕಂಡು ನಾವು ನಮ್ಮ ಹಂತದಲ್ಲಿ ಅದನ್ನ ನಿರ್ಧಾರ ತಗೊಳ್ಳದೇನೆ ನಮ್ಮ ಜಿಲ್ಲಾ ಮಟ್ಟದ ಜಾತಿ ಪರಿಶೀಲನಾ ಸಮಿತಿಗೆ ನಾವು ರೆಫರ್ ಮಾಡಿ ಕಳಿಸ್ತಾ ಇದ್ದೀವಿ. ಅವರು AC ಅವರು ಈಗ ಬಂದ ಮೇಲೆ ಮೇಲಧಿಕಾರಿ AC ಅವರು ಇರ್ತಾರೆ. AC ಕೋರ್ಟ್ ಹೋದ್ರು. AC ಕೋರ್ಟ್ ಹೋಗಿ ಆದೇಶ ಆಯಿತು. ಅದು ಆದೇಶವನ್ನು ಪಾಲನೆ ಮಾಡೋದು ನಾವು. ಈಗ ಅದು ಯಾರ ವಿರುದ್ಧ ಆಗಿರುತ್ತೋ ಅವರು DC ಕೋರ್ಟಿಗೆ ಹೋಗ್ಬೇಕು. ಅಲ್ಲಿ ಹೋಗಿಲ್ಲ. ಆದರೂ ನಾವು ಈಗ ಇಲ್ಲಿ ಇರೋ ವಿಚಾರ ನಮಗೆಲ್ಲ ಗೊತ್ತಾಗಿದೆ. ದಾಖಲೆಗಳಲ್ಲೇ ಇದ್ದಾವೆ. ನಿಮ್ಮೆಲ್ಲ ಕೊಟ್ಟಿರುವಂಥ ಜಾತಿ ಏನು ಅವರಿಗೆ ಯಾವ್ಯಾವ ಜಾತಿ ಸೇರ್ತಾರೆ, ಆಮೇಲೆ ನಮ್ಮ ಸರ್ಕಾರ ಸುತ್ತೋಲೆಗಳನ್ನು ಕೊಟ್ಟಿದ್ದೀವಿ. ಅವೆಲ್ಲವನ್ನು ನಾವು ಇಟ್ಬಿಟ್ಟು ನಾವು ನಮ್ಮ ಹಂತದಲ್ಲಿ ಅದನ್ನ ನಿರ್ಧಾರ ಮೇಲೆ ನಾವು ಪರಿಶೀಲನಾ ಸಮಿತಿಗೆ ನಾವು ಅದನ್ನು ರೆಫರ್ ಮಾಡ್ತಿದ್ದೀವಿ. ಈಗ ತಾವು ಈಗ
ಅರ್ಜಿದಾರಿಗೆ ಮತ್ತೆ ಏನು ನಮ್ಮ ಕೈಯಲ್ಲಿ ಅರ್ಧ ನಮ್ಗೆ ಯಾವುದು ವಿಷಯ ತರಲ್ಲ ಹೆಂಗೆ ರದ್ದು ಮಾಡಿದ್ರು ಅದು ಬೇಕು. ಆಮೇಲೆ ನೀವು ನಿಮ್ಮನ್ನ ಅರ್ಧ ಕಳ್ಕೊಂಡು ಕಳೆದವಲ್ಲೇ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡ್ಬಾರೆ. ನೀವೇನು ಕೊಟ್ಟಿದ್ರಲ್ಲೇ ನೀವು ಸರಿಯಾಗಿ ದಾಖಲೆ ಕೊಡೋದು ಕನ್ನಡ ತೆಗಿತದ್ದು ಇಲ್ಲ. ನೀವು ತಮಗೆ ಹೇಳ್ತೀನಿ, ತಾವು ಪಾರ್ಟಿ ಆಗಲ್ಲ, ಅದರಲ್ಲಿ ತಾವು ಪಾರ್ಟಿ ಆಗಲ್ಲ. ಇಲ್ಲೇನು ಗೊತ್ತಾಯಿಲ್ಲ, ನಾವು ಹೊರಪಡಿಸಿದ್ವಿ ನಮ್ದೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಇಲ್ಲಿ ತಹಶೀಲ್ದಾರ್ ಹೊರಪಡಿಸ್ತಾರೆ. ಆದರೆ ಎಗೆನ್ಸ್ಟ್ ಹೋಗ್ತಾರೆ ಅವರು. ಸೊ ಏನು ಎಗೆನ್ಸ್ಟ್ ಹೋದಾಗ ಅವರು ನನಗೆ ಆಪೋಸಿಟ್ ಪಾರ್ಟಿ ಮಾಡಿ ಹೋಗ್ತಾ ಹೊರಟು ನಿಮ್ಗೆ ಪಾರ್ಟಿ ಮಾಡಿದವರು. ಹಂಗಾಗಿ ನಿಮಗೆ ನೋಟಿಸ್ ಬಂದಿಲ್ಲ. ಯಾವುದು ಈ ಹಿನ್ನೆಲೆ ಏನಿತ್ತಲ್ಲ, ಇಲ್ಲಿ ಪ್ರತಿಭಟನೆ ನಡೆದಿತ್ತಲ್ಲ, ನಿಮ್ಮ ಒಪಿನಿಯನ್ ತಗೊಳ್ಳಕ್ಕೆ ಕರೆದಿರಬಹುದು ಹೊರತು ಅದರಲ್ಲಿ ಪಾರ್ಟಿ ಮಾಡ್ತಾರೆ. ಆ ವಿಷಯವಾಗಿ ನನ್ನ ಅಲ್ಲಿ ಕರೆದಿದ್ದೆ ಅವರಿಗೆ ನಾವೆಲ್ಲ ದಾಖಲೆಗಳು ಕೊಟ್ಟು ಬಂದಿದ್ದೇವೆ. ನಾವು ಪೂರ್ಣ ಪರಿಶೀಲನೆ ಮಾಡಿ ತಹಸೀಲ್ದಾರ್ ನಾವು ಅವ್ರ ಕಡೆಗೆ ಮಾಹಿತಿ ತಗೋತೀವಿ ಅಂದರು. ಮತ್ತು ನೀವು ಸರಿಯಾಗಿ ಮಾಹಿತಿ ಕೊಟ್ಟಲ್ಲ ಅದ್ರ ತೆಗಿದ್ದೆ. ಮತ್ತು ಆ ರೀತಿ ಆಗಿಲ್ಲ. ಮಾಹಿತಿ ನಾನು ರದ್ದುಪಡಿಸಿದ್ದೀನಿ, ಆ ಆದೇಶನ ಅವ್ರು ರದ್ದುಪಡಿಸ್ತಾರೆ. ಮತ್ತೊಮ್ಮೆ ಕೊಡ್ರಿ ಅಂತ ನಾನು ಅದನ್ನು ಕೊಡಿಸಿಲ್ಲ. ನಮಗೆ ಅದು ವ್ಯಾಪ್ತಿ ಆಗ್ತಿಲ್ಲ. ಅಲ್ಲಿ ನನ್ನ ಇಲ್ಲೇನು ರದ್ದುಪಡಿಸಿದ ಆದೇಶ ಇದೆಯಲ್ಲ ಅದು ತಪ್ಪು ಅಂತ ಹೇಳ್ತಾರೆ ನನಗೆ. ಆ ಕೋರ್ಟಲ್ಲಿ ನಮ್ಮ ಮೇಲಿನ ಕೋರ್ಟು ನೀವು ರದ್ದುಪಡಿಸಿದ್ದೇ ತಪ್ಪಿದೆ ಅಂತ ಹೇಳ್ತಾರೆ. ನೀವು ಒತ್ತಡಕ್ಕೆ ಬಂದುಬಿಟ್ಟು ಮಾಡಿದ್ದೀರಿ ಅಂತ ಹೇಳ್ತಾ ಇದೆ. ನಾವು ಅದಕ್ಕೆ ವೆರಿಫೈ ಮಾಡಿಬಿಟ್ಟು ಇದು ವಾಸ್ತವಾಂಶ ಹೊರಟಿ ದಾಖಲಾತಿಗಳನ್ನು ನಾವು ಕಳಿಸ್ಕೊಡ್ತೀವಿ. ನಾವು 1940ರಿಂದ ದಾಖಲೆ ಕೊಟ್ಟಿದ್ದೇವೆ. ಇಲ್ಲಿವರೆಗೂ 20ವರೆಗೂ ಕೊಟ್ಟಿದ್ದೇವೆ. ಇದಾವೆ ಆ ದಾಖಲೆಗಳನ್ನ ಆಗಲ್ಲ. ಅಲ್ಲ ನೀವು ಸ್ಥಾನಿಕ ಕೃಷಿ ಮಾಡಿದ್ರೆ 2 ಸಾರಿ ಅಲ್ಲ ಸರ್, 2 ಸಾರಿ ಹೋಗಿಲ್ಲ ಸರ್. ನೀವು ಮುಖ್ಯಮಂತ್ರಿ ಹೋಗಿದ್ದಾರೆ ಈಗ. ಹಿಂದೆ ಹೋಗಿರ್ಬೋದು, ಅಲ್ಲ ಹಿಂದೆ ಹೋಗಿದ್ದು ಮತ್ತೆ ನೀವು ಬಂದ್ಮೇಲೆ ಇನ್ನೊಬ್ಬರು ಬಂದ್ಮೇಲೆ ಬೇರೆ ಬೇರೆ ಸರ್ ನೋಡಿ. ನಿಮ್ಮ ಇಲಾಖೆಯಿಂದ 2 ಸಲ ತಾರೀಕು ಚೌಕಾಶಿ ಮಾಡಿದ್ದಾರೆ. ಅದ್ರಾಗ ಅವ್ರು ಯಾವ ಜಾತಿ ಮಾಡ್ತಾರೆ ಸ್ಪಷ್ಟವಾಗಿ ಮಾಡಿರ್ತಾರೆ. ಬರೆದು ಅವಸರಗಳು 1940ರಿಂದ ಇದುವರೆಗೆ ದಾಖಲೆ ತರಿಸಿದ್ವಿ. ಅವ್ರಿಗೆ ಸುಮಾರು 50 ಸರ್ಟಿಫಿಕೇಟ್ ಇದಾವೆ. ಅವಸರಗಳೇ ನಾನು ಏನು ಹೇಳಕತ್ತೀನಿ, ನೀವು ಕೊಟ್ಟಿದ್ದಕ್ಕೆ ರದ್ದುಪಡಿಸಿದ ನಾನು ನಮಸ್ಕರಿಸಿ. ಈಗಾಗಲೇ ತಾವು ಪ್ರಶ್ನೆ ಕೇಳಿದ್ರಿ, ಅಸ್ಪೃಶ್ಯತೆ ನಿವಾರಣೆ ಉದ್ದೇಶ ಯಾಕೆ ಈ ಕಾರ್ಯಕ್ರಮ ತರಾತರಿಯೊಳಗೆ ತುರ್ತಾಗಿ ಮಾಡೋದಾದ್ರೆ ಅದರ ಸಾರ್ಥಕ್ಕೆ ಏನು? ಈ ರೀತಿ ಗಡಿಬಿಡಿಯಾಗಿ ಯಾರಿಗೂ ಮಾಹಿತಿ ಕೊಡಲಾರದ ಕಾರ್ಯಕ್ರಮವನ್ನು ಮುಗಿಸೋದ್ರಿಂದ ಅದರ ಪ್ರಯೋಜನ ಏನು? ಜನರ ಮನೆಗೆ ಮನೆಗಳಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಿ ಸಮಾನತೆ, ಸಾಮಾಜಿಕ ನ್ಯಾಯ, ಸಹೋದರತೆ, ಭ್ರಾತೃತ್ವ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ, ಚಿಂತನೆಗಳು ಮೂಡಬೇಕಾದ್ರೆ ಒಂದು ಸಮಗ್ರವಾಗಿ ಆಳವಾಗಿ ಎಲ್ಲರನ್ನು ಒಳಗೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದು ಇಡೀ ಕರ್ನಾಟಕ ಸರ್ಕಾರ ಆಗಲಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಬಯಸ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಎಲ್ಲ ತಾಲೂಕುಗಳು ಕೂಡ ಆದೇಶಗಳನ್ನು ಮಾಡಿದ್ದೀವಿ. ಅವರಿಗೆ ನಿಮ್ಮ ತಹಸೀಲ್ದಾರ್ ಅವ್ರನ್ನ ಆಗಲಿ, ಇಒ ಅವರಾಗಲಿ, ತಾವಾಗಲಿ ಬಸ್ ಕೆಲವು ದಲಿತ ಮುಖಂಡರನ್ನ ಕರ್ಕೊಂಡು ಯಾವ ಬೆಳೆಗಳಲ್ಲಿ ಆಯ್ಕೆ ಮಾಡಬೇಕು ಮಾಡ್ಕೊಂಡು ಮಾಡಿದಂಥ ವಿಚಾರ ಹೇಳಿದ್ವಿ. ಮೇಡಮ್ ಅವರು ಮೊದಲಿಗೆ ಶಿವಾಸಕ್ತಿ ಸರತೆ ಇತ್ತು. ಸೊ ಅವರು ಸ್ವಲ್ಪ ಎಲ್ಲ ಅವರ ಒಪಿನಿಯನ್ ನೀವು ಆರಿಸಿದ್ದು ಏನು ಹೇಳಿದಂಥ ಅಭಿಪ್ರಾಯ ಹೇಳಾಕತ್ತಿದೆ. ಅವರೆಲ್ಲರೂ ಕರ್ಕೊಂಡು ವಿಶ್ವಾಸ ಮಾಡಬೇಕು. ಮೇಡಮ್ ಅವರು ಬಂದ ತಕ್ಷಣ ಸರಿಯಾಗಿ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಯಾರು ಯಾವ ಕಾರ್ಯಕ್ರಮ ಯಾವಾಗ ತಗೊಳ್ಳಿದ್ರು ಇದು ಕಂಪ್ಲೇಂಟ್ಸ್ ಋಣ ತಾಲೂಕಿನಿಂದ ನನಗೂ ಕೂಡ ಪರ್ಸನಲ್ ಆಗಿ 2-3 ಜನ ನನ್ನ ಸ್ನೇಹಿತರು ನನಗೆ ಹೇಳಿದ ತಕ್ಷಣ ನಾನು ಮೇಡಮ್ ಅವ್ರಿಗೆ ಹೇಳಿದೆ. ಮೇಡಮ್ ಅವ್ರು ಮೊದಲೇದಾಗಿ ಏನು ಮಾಡಿದ್ರೆ ಪೇಪರ್ ಪ್ರಕಟಣೆ ಕೊಡಲಿ, ಎಲ್ಲೇನು ಕಾರ್ಯಕ್ರಮ ಆಗ್ತದೆ ಎಲ್ಲರಿಗೂ ಮಾಹಿತಿ ಸಿಗಲಿ. ಆಮೇಲೆ ನಮ್ಮ ಆಫೀಸ್ನಾಗ ಸಾಕಷ್ಟು ಜನ ಸಿಬ್ಬಂದಿಗಳು ಒಬ್ಬರು ವಾರ್ಡ್ ಕರೆಸಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಕಾಲ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಕಾಲ್ ಮಾಡಿ ಇನ್ವೈಟ್ ಮಾಡಿ ಬರುವುದು ಬಿಡುವುದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಕರೆಯುವುದು ನಮ್ಮ ಕರ್ತವ್ಯ ಐತಿ, ಎಲ್ಲ ಕರೀರಿ ಅಂತ ಹೇಳಿದ ಮೇಲೆ ಆಮೇಲೆ ಅಷ್ಟೊಳಗಾಗಿ ಒಂದೆರಡು ಕಾರ್ಯಕ್ರಮಗಳನ್ನು ಕೊಡಬೇಕು. ಕೊನೆಯ ಒಂದು 2-3 ಕಾರ್ಯಕ್ರಮ ಕೊಡಿದಾಗ ಅವರು ಫಾಲೋ ಮಾಡಿ ಸ್ವಲ್ಪ ಅವರು ಹೊಸದಾಗಿ ಬಂದಿದ್ದರಿಂದ ಸ್ವಲ್ಪ ಅನುಭವ ಬರ್ತಾ ಇರೋದ್ರಿಂದ ನಾವು ಹೇಳಿಲ್ಲ 2 ತಾಲೂಕಲ್ಲಿ ಮ್ಯಾನೇಜರ್ ಆಗಿ ತಾಲೂಕಾಸನಾಗಿ ಸ್ವಲ್ಪ ಚಾಲೆಂಜಿಂಗ್ ಇರೋದ್ರಿಂದ ಮುಂದಿನ ನಾವು ಹೇಳಿದಾಗ ಸ್ವಲ್ಪ ನಾವು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸೇರಿ ಈ ತಾಲೂಕಿಗೆ ಬೇರೆ ನಮ್ಮ ಇಲಾಖೆಗೆ ಸದ್ಯ ಆಗಿಲ್ಲ, ಬೇರೆ ಅನ್ಯ ಇಲಾಖೆಗಳಲ್ಲಿ ಸೇರಿಸಬೇಕು. ಸದ್ಯ ಡೈರೆಕ್ಟಾಗಿ ಅಪಾರ್ಟ್ಮೆಂಟ್ ಅಲ್ಲಿಂದ ನಾವು ಇದ್ದಂಥ ಅರ್ತಿಗಳು ಸೇರಿಲ್ಲ. ನಿರ್ಮಾಣ ಮಾಡುವಂಥ ದೃಷ್ಟಿನಲ್ಲೇ ಯಾಕಂದ್ರೆ ಇವರು ಸಮಾಜ ಮುಖಂಡಾಗಿ ಬಂದಿಲ್ಲಪ್ಪ ಅಂತ ಯಾರು ಕೇಳಬೇಕು ದಯವಿಟ್ಟು ಅದು ಮಾಡಬೇಡ್ರಿ. ಮುಂದೆ ಹೇಳತ್ತಿಲ್ಲ ಮಾಡ್ಕೊಂಡು ಎಲ್ಲ ವಿಶ್ವಾಸ ಮಾತು ಹೇಳಿದ್ರಲ್ಲಿ ನಮ್ಮ ಯಾವ ಏನು ಸಮಸ್ಯೆ ಇಲ್ಲ. ಅಲ್ಲಿರ್ತಕ್ಕಂಥ
ವರ್ಷದ ಈಗ ನಾವು 40 ವರ್ಷದಲ್ಲಿ ಎಲ್ಲ ಮಾಡ್ತೀನಿ ನಾನು. ಹಾಗಾಗಿ ಒಂದು ಅಸ್ಪೃಶ್ಯತೆ ಬಗ್ಗೆ ನಮ್ಮ ಸಮಾಜ ಮಾತಾಡಿದ್ರೆ ಸರ ಅಸ್ಪೃಶ್ಯತೆ ನಾವು ಮಾಡ್ಕೊಂಡು ಗ್ರಾಮಗಳು ಸರ ಆ ಗ್ರಾಮಗಳಿಗೆ ಇರ್ತಕ್ಕಂಥ ಸಮಸ್ಯೆ ಅಲ್ಲಿರ್ತಕ್ಕಂಥ ಹಿರಿಯರು ಇರ್ತಾರೆ ಅವ್ರಲ್ಲಿ ನಮ್ಮ ಆ ಗ್ರಾಮದೊಳಗೆ ನಮ್ಮ ಹಿರಿಯರು ಇರ್ತಾರೆ, ನಮ್ಮ ಹಿರಿಯರ ಅವ್ರಿಗೆ ಆ ಗ್ರಾಮದೊಳಗೆ ಏನು ದೊಡ್ಡ ಗೌರವ ಅವ್ರು ಕೂಡ ಸರ ಇರ್ತಕ್ಕಂಥ ನಾವೇನಿದೀವಲ್ರಿ ಇರ್ತಕ್ಕಂಥ ನಾವು ಹೇಳ್ತಾರೆ ನಾವು ಕೆಲಸ ಅಲ್ಲಿರ್ತಕ್ಕಂಥ ಹಿರಿಯರು ಅಲ್ಲಿರ್ತಕ್ಕಂಥ ನಮ್ಮ ಪ್ರತಿಯೊಂದು ಗ್ರಾಮಗಳು ನಮ್ಮಂತ ಒಂದು ಇರಲ್ಲ ಅವ್ರು ಕೂಡಿ ಸರ ಅಸ್ಪೃಶ್ಯತೆ ಏನೈತಲ್ಲ ಅದನ್ನ ಅಲ್ಲಿ ನಿವಾರಣೆ ಮಾಡ್ತಾರೆ. ನಾವು ಒಟ್ಟಿಗೆ ಅಲ್ಲಿ ನಾವು ಮಾತಾಡ್ತೀವಿ, ನಾವೇನು ಹೇಳಿದಿವಲ್ಲ ಮತ್ತೆ ನಾವು ಮುಡಿ ಬರ್ತೀವಿ. ಅಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಏನದಲ್ಲ ಅಲ್ಲಿರ್ತಕ್ಕಂಥ ತಾಯಿದ್ದಾರೆ ಅವ್ರು ಇರ್ತಕ್ಕಂಥ ನಾವು ಮಾತಾಡ್ತೀವಿ, ಮತ್ತೆ ನಾವೇನು ಏನೈತೆ ನಮ್ಮ ಮನೆಗೆ ಬಂದ್ಬಿಡ್ತೀವಿ, ಮಾತಾಡ್ತೀವಿ ನಾವು ಇಲ್ಲದೇ ಇಲ್ಲ ನಮ್ಮ ಭಾಷೆ ಮಾತಾಡ್ತೀವಿ ಎಲ್ಲ ಬರ್ತೀವಿ. ಅಲ್ಲಿರ್ತಕ್ಕಂಥ ಮತ್ತೆ ಅವ್ರಿಗೆ ಅದೇ ಅಲ್ಲಿ ನಮ್ಮ ಮೂರು ಹೇಗೆ ಕರೆದ್ರಲ್ಲ ನೀವೇನು ಕರೆದ್ರೆ ಕೇಳೋದಕ್ಕೆ ನಾವು ಅಷ್ಟ ಮಾಡ್ತೀರಲ್ಲ ಅವಾಗ ನಾವೆಲ್ಲ ನಮ್ಮ ಮಾಹಿತಿಗೋಸ್ಕರ ಫೈಲ್ ನೋಡ್ರೆ ಫೈಲ್ ಈಗ ದಾಖಲೆಗಳ ಜೊತೆಗೆ ಅದು ಪರಿಶೀಲನಾ ಸಮಿತಿಗೆ ಹೋಗ್ಬಿಟ್ಟೆ. ಈಗ ಇಲ್ಲಿ ಈ ಹಂತದಲ್ಲಿ ಯಾವ ನಾವು ದಾಖಲೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ, ಎಲ್ಲ ಮೊದಲ ನಂಬರ್ ಕೊಟ್ಟಿದ್ದೀವಿ. ಅಲ್ಲಿಂದ ಏನಾದರೂ ಮುಂದಿನ ಹಂತಕ್ಕೆ ಹೋಗಿ ತನಿಖೆ ಆಗಿ ಬಂದರೆ ಬಟ್ ಈಗ ಯಾವುದೇ ಸರ್ಟಿಫಿಕೇಟ್ ದಾಖಲೆಗಳಿದ್ದಾವೆ. ಆಮೇಲೆ ಹಿಂದೆ ಎಫ್ಐ ಇದ್ದಾವೆ ಜಾತಿ ಪರಿಸ್ಥಿತಿನ ಸಮಿತಿಯೊಳಗೆ ನಮ್ಮನ್ನಂತೂ ಕರೆಯಲ್ಲ ಹೌದ್ರಾ ಸರ್? ಅಧಿಕಾರಿಗಳು ಕರೀತಾರೆ, ನೀವೇನು ಡಾಕ್ಯುಮೆಂಟ್ಸ್ ಸಲ್ಲಿಸ್ತೀರಿ ಅದ್ರ ಮೇಲೆ ಡಿಸಿಷನ್ ಆಗುತ್ತೆ ಎಲ್ಲ ಜಾತಿ ಪರಿಸ್ಥಿತಿ ಸಮಿತಿ ಒಳಗೆ ಹೌದ್ರಾ ಸರ್? ಎಸ್ ಸಿ ಕೊಡ್ಬೇಕು ಹಂಗಾಗಿತ್ತು, ನಾಳೆ ಜಿಲ್ಲಾ ಪರಿಷತ್ ಸಮಿತಿಗಳು ಹಂಗಾಗುತ್ತೆ. ನೀವು ಕೆಟ್ಟ ಇಡ್ತಾರೆ ಅಲ್ಲಿ ಒಯ್ಯಲ್ಲ ಕೇಳೋದಿಲ್ಲ, ಹಂಗಾಗಿ ನಮ್ಗೆ ಆ ಪ್ರಕರಣ ರದ್ದಾಗಿತ್ತು. ಈಗ ಈ ಜಾತಿ ಪರಿಶೀಲನಾ ಸಮಿತಿ ಸಭೆಯಲ್ಲಿ ನಮ್ಮ ಕಾರ್ಯದರ್ಶಿಗಳಾದಂಥ ನಮ್ಮ BSW ಗೊತ್ತದ ಸಾಹೇಬರು ಇರ್ತಾರೆ. ಇಲ್ಲಿ ಆ ರೀತಿ ನಡೆಯಲ್ಲ. ಮೋದಿಗೆ ನಿಮ್ಗೆ ಗೊತ್ತೈತೆ ಆ ಪ್ರಕರಣ ಬಂದು ಅವ್ರಿಗೆ ಗೊತ್ತಿಲ್ಲ, ಇಲ್ಲ ತಾಲೂಕು ಆಫೀಸರ್ ಗೊತ್ತಿಲ್ಲ ಹೌದಾ, SP ಸಾಹೇಬ್ರೆ ಅವ್ರಿಗೆ ಗೊತ್ತಿಲ್ಲ ಹೌದಾ. ನೀವು ಕೆಲವು ವಿಷಯ ಗೊತ್ತಿರಲ್ಲ, ಅವರು ಏನು ನೀವು ದಾಖಲೆ ಕೊಡ್ತೀವಿ ಅದನ್ನ ತೀರ್ಮಾನ ಆಗುತ್ತೆ. ನಮ್ಮ ದಾಖಲೆಗಳು ನಮ್ಮ ಫೈಲಲ್ಲಿ ಇದ್ದಾವೆ. ಯಾರು ಮುಖಂಡರು ಬಂದಿದ್ರು ಅವರಿಗೆ ತೋರಿಸಿದ್ದೀನಿ. ಆ ಫೈಲ್ಗಳು ನೋಡ್ಬಿಟ್ಟು ನಮ್ಮ ಬೇರೆ ದಾಖಲೆ ಯಾವುದೂ ಇಲ್ಲ. ಅವ್ರು ಏನು ಕೊಡ್ತಾರೋ ಅದರ ಮೇಲೆ ತಂದಿದ್ದೀವಿ. ನೀವೇನು ಕೊಟ್ಟಿದ್ದೀರಿ ಆಲ್ರೆಡಿ ಅದು ಹೋದಾಗ ಕಂದಾಯ ಹೋಗಿದ್ದಾರೆ. ನೀವು ಮಾಡಿದ್ದು ಅವ್ರು ಯಾವ ಜಾಗ ಬರ್ತಾರೆ ಒಟ್ಟರು ಕೂಡ ನ್ಯಾಯ ಸಿಗಲ್ಲ. ಎಲ್ಲ ದಾಖಲೆ ಆ ಪ್ರಕರಣಕ್ಕೆ ಸಂಪೂರ್ಣ ಕಲೆ ಇಲಾಖೆ ದಯವಿಟ್ಟು ಅದೊಂದು ಮಾನ್ಯ ನಿವೇದನೆ ಮಾಡಿದಂಥ ತಾವು ಇವಾಗ ಆ CBI ಸರ್ ಸ್ವಲ್ಪ ಇಲಾಖೆ ಪ್ರಾಬ್ಲಮ್ನಾಗಿ ಅವರು ಏನೋ ಒಂದು ನಿವೇದನೆ ಮಾಡಿದಂಥ CBI ಸರ್ ಈಗ ಮುಂದುವರೆದ ಏನಾಯಿತು ವಿಷಯ ನೋಡಿ, ನಿಮ್ಮೊಂದು ಕೊಲೆ ಕೇಸು ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೇವೆ. ಮತ್ತು ಇದರಲ್ಲಿ ಏನಾಗಿದೆ ಯಾವ ಕಡೆಗೆ ತಿಳಿಸಿದ್ದಾರೆ ಈಗ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ಸೈಂಟಿಫಿಕ್ ಆಗಿ ಮತ್ತು ಫಿಸಿಕಲ್ ಆಗಿ ಎಲ್ಲ ರೀತಿಯಿಂದ ಆ್ಯಂಗಲಲ್ಲಿ ಪ್ರಯತ್ನ ಮಾಡ್ತೇವೆ. ನಮಗೂ ಕೂಡ ಅದೊಂದು ಚಾಲೆಂಜ್ ಆಗಿದೆ. ಎಲ್ಲ ದೃಷ್ಟಿಯಿಂದ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಸಾಧ್ಯ ಅಷ್ಟಕ್ಕೆ ಆಗೋದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೋ ಒಂದು ಸಣ್ಣ ಚಾನ್ಸು ಕೊಡೋಕ್ಕೆ ಮಾಡಿಸ್ತೇವೆ. ಸ್ಪೆಷಲ್ ಟೀಮ್ ಮಾಡಿ ಬೆಂಗಳೂರು ಎಕ್ಸ್ಪರ್ಟ್ ಕೆಲಸ ಎಲ್ಲ ಮಾಡ್ತಾರೆ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ನಾನು ಪರ್ಸನಲಿ ಮಾನಿಟರ್ ಕೂಡ ಮಾಡ್ತೀನಿ. ಕುಟುಂಬ ಏನಾಗಿದೆ ಕಲಿಯೋದಕ್ಕೆ ಒಬ್ಬನೇ ಅವ್ರ ಮನೆಯಿಂದ ಅಕ್ರಮ ಮಾಡಿದ್ರೆ ಯಾಕಂದರೆ ಉಪಡಿಸಿದೆ ಹುಬ್ಬಳ್ಳಿ ತಾಲೂಕು ಗ್ರಾಮ ಅವರು ಪದೇ ಪದೇ ಅಲ್ಲಿ ಅಧ್ಯಕ್ಷರಲ್ಲಿ ಇನ್ಫಾರ್ಮೇಷನ್ ಪ್ರಶ್ನೆ ಮಾಡ್ತಾರೆ ಏನಾಯಿತು ಅವ್ರು ನಿಮ್ಮಲ್ಲಿ ಕೂಡ 11 ರಿಕ್ವೆಸ್ಟ್ ಕೊಡಿಸಿದ್ರೆ
ನನಗೆ ಗೊತ್ತಿದೆ, ಯಾಕಂದರೆ ನಾನು ಇಮಿಡಿಯೇಟ್ಲಿ ಆ ತಕ್ಷಣ ಬೆಳಗಾವಿಯಲ್ಲಿ ಶಿಕ್ಷಕರು ವಿಸಿಟ್ ಮಾಡಿ ಎಲ್ಲ ನೋಡಿದ್ದೀನಿ, ಪರ್ಸನಲಿ ಇದು ಮಾಡಿದ್ದೀನಿ. ಅಂದರೆ ಒಂದು ಏನಾದರೂ ಒಂದು ಇದಿರ್ತದೆ, ಯಾವುದಾದ್ರು ಘಟನೆ ಆಗುತ್ತೆ, ಯಾವುದಾದ್ರು ಆ ಎಲ್ಲವೂ ಪರ್ಸನಲಿ ಮಾಡ್ತಾ ಇದ್ದೀವಿ. ಯಾವುದೂ ಏನೂ ಕನೆಕ್ಟ್ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಏನು ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ನಮ್ಮ ದೇಶದೊಳಗೆ ಬೇರೆ ದೇಶಗಳು ಜಾಸ್ತಿ ಹೋಗಿದ್ದಾರೆ. ಅವರು ನಾವು ಕೂಡ ಮನೆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದ್ವಿ, ಏನು ಇದರಲ್ಲಿ ಮತ್ತೆ ನಾವು ಪ್ರಸಾದ ಮಾಡ್ಬೋದು ಅಂತೇಳಿ. ಸೊ ಪೊಲೀಸ್ ಸೈಡಿಂದ ಏನು ಎಫರ್ಟ್ ಹಾಕಬೇಕಲ್ಲ, 100 to 100% ಆಗ್ತದೆ. ಮತ್ತೆ ತುಂಬ ಪ್ರಯತ್ನ ಕೂಡ ಮಾಡ್ತೀವಿ. ಅಲ್ಲಿ ಯಾವತ್ತು ಸೌರಿ ಗ್ರಾಮ ಸರ್, ಅಲ್ಲಿ ಮಣಿಮಣಿಗೂ ಸುರ ಈ ಸೇವೆ ಮಾಡ್ತಾರೆ. ಹೆಣ್ಮಕ್ಳು ಅಡ್ಡಾಡಿಕ್ಕಿಲ್ಲ, ಒಂದು ಮೂಡಿ ಬಾಗಿಲಿಂದ ಹತ್ತಾಗ್ಬಿಟ್ಟವು. ಮಂಡಿ ಬಂದು ರೇಡ್ ಮಾಡಿದ್ರು ಸರ್. ರೇಡ್ ಮಾಡಿ ಒಂದು ಕಾಲ ತಗೊಂಡು ಹೋದ್ರು. ಅದರಲ್ಲಿ 8-9 ಬಾಕ್ಸು ಸೀಸು ಮಾಡಿದರು. ಸಂಖ್ಯೆ ಅವ್ರ ಮನೆಯಾಗ ಮಾಡಿದ್ರು. ಅಂದ್ರೆ ಏನಾದ್ರೂ ಗೊತ್ತಿಲ್ಲ. ಇದು ಇದು ನಿಮ್ಮೂರು ಗ್ರಾಮ ಒಂದ ಅಲ್ರಿ, ರೋಣ ತಾಲೂಕು ಪ್ರತಿಯೊಂದು ಗ್ರಾಮದೊಳಗೆ ಅದ ಸಮಸ್ಯೆ ಇಲ್ಲ. ಪ್ರತಿಯೊಂದು ಮಾಡಿದ ಸಂಚಿಕೆನೇ ಮತ್ತೆ ಆ ಮನೆಯಲ್ಲಿ ಮಾಡ್ಯಾರ. ನೀವು ಖಂಡಿಸಿದ ಸರ್, ನಮ್ಮ ಊರಲ್ಲಿ ಒಂದು 70 ಪಾಯಿಂಟ್ ಹೇಳ್ರಿ. ಅವತ್ತು ಮಾಡಿದ್ದು 2-5 ಸೇವೆ ಕೊಟ್ಟು ಸೇವ್ ಮಾಡ್ತಾರೆ. ಅವತ್ತು 8 ಬಾಕ್ಸ್ ನಾವು ಸೀಸ್ ಮಾಡಿದ್ವಿ, ಬಹಳ ಸಂತೋಷ ಅನಿಸ್ತು. ಬಟ್ ಅವತ್ತೇ ಸಂಜೆ ಹೋಗಿ ಅದ ಮನೆಯಲ್ಲಿ ಮಾಡ್ತಾರಂದ್ರ ಮತ್ತೆ ಯಾವ ಥರ ಸೀಸ್ ಮಾಡಿದ್ರು ದಯಮಾಡಿ ಆಯ್ತು. ಎಲ್ಲ ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿ ಎಲ್ಲ ಸಮಸ್ಯೆ ಪ್ರತಿಯಾಗಿ ಕೇರಳ ಮಾಡ್ತಾರೆ. ಈ ತಾಲೂಕದಾಗ ಸರಾಯಿ ಮಾರಾಟ, ಮದ್ಯ ಮಾರಾಟ ಅಕ್ರಮವಾಗಿ ರಾಜಾರೋತ್ಸವವಾಗಿ ನಡೀತಿತ್ತು. ಅದೇ ಜೊತೆಗೆ ಮತ್ತು ಇದೆಲ್ಲ ಜೂಜು ಎಲ್ಲ ನಡೀತೀವಿ ಸರ್. ಅವನ್ನೆಲ್ಲ ಕಡಿವಾಣ ಹಾಕಿ ಹ್ಞೂ ದಯವಿಟ್ಟು ನಾವು ಮಾಡ್ಕೊಳ್ಬೇಕಂತೇಳಿ ಎಲ್ಲ ಅದೇ ರೀತಿಯಾಗಿ ಬಾಬುಜಿ ಭವನ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಭವನ ಎರಡು ಸೆಕ್ಷನ್ ಆಗಿ ಸೆಕ್ಷನ್ ಆಗಿ ಒಂದು ಅರ್ಜಿಗಳನ್ನು ಮೊದಲ 1 ಕೋಟಿ ರೂಪಾಯಿನ ಸಾಲ ಸಾಕಾಗಲ್ಲ ಮತ್ತು ವಾಪಸ್ ಮಾಡಿದರು. ಅದಕ್ಕೆ ಗಜೇಂದ್ರ ನಿರ್ಮಾಣ ಆಗಿ ಒಂದು 10 ವರ್ಷದ ಮೇಲೆ ಗಜೇಂದ್ರ ಆ ಕೆಲಸ ಯಾಕೆ ಆಗ್ತಾ ಇದೆ ಅಂತ ನಮ್ಮ ಪ್ರಶ್ನೆ ಇದೆ. ಅದು ಏನಾಗಿದೆ ಸಮಾಜದಲ್ಲಿ ಈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ನಾವು ಅದಕ್ಕೆ ಜಗ ಉತ್ತರ ಕೊಡಿಸಿದ್ದೇವೆ.
ಈಗ ನಿಮ್ಮ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಯಾರನ್ನ ದೂರ ಪೊಲೀಸ್ ಠಾಣೆಗೆ ಅಲ್ಲಿ ಯಾರು ನೋಡ್ಬೋದು ಬಡಕೊಂಡು ಜಗಳಾಡ್ಕೊಂಡು ಅಂಥವ್ರಿಗೆ KPI ಅಂತೇಳಿ 1,500 ಹಾಗೆ ಕಳಿಸ್ತಾರೆ ಸರ್. KPI 500,000 ರೂಪಾಯಿ ಆಗ್ತಾರೆ ಒಬ್ಬರಿಗೆ. ಈ ಜಗಳಕ್ಕೆ ಯಾರು ಬಡಕು ಬಂದು ಏನು ಕಂಪ್ಲೇಂಟ್ ಕೊಟ್ಟು ಜಗಳಾಡ್ತಾರೆ ರಾಜಸ್ಥಾನ ಮಾಡಿಸಿರ್ತಾರಲ್ಲ ನೋಡಿ KPI ನೋಟಿಸ್ ಕೊಟ್ಟು ಅಂದ್ರೆ ಪೊಲೀಸಲ್ಲಿ ಏನಿದೆ ಗ್ರಾವಿಟಿ ನೋಡಿ ನಾವು ಕೇಸ್ ಹಾಕ್ತೀವಿ. ಈಗ ಸಣ್ಣ ಪುಟ್ಟ ಇತ್ತಂದ್ರೆ KPI 92 KPI ಇರ್ತದೆ. ಅದಕ್ಕಿಂತ ದೊಡ್ಡದಿತ್ತು 100,000 ಅದಕ್ಕಿಂತ ಜಾಸ್ತಿ ಇದ್ದರೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ. ಆಯ್ತಾ? KPI ಆಗ್ತದೆ 100 ರೂಪೀಸ್ ಫೈನ್ ಇದೆ. ನೀವು ನೋಟಿಸ್ ಕೊಡ್ತಾರಲ್ಲ ನೀವು ಕೋರ್ಟಲ್ಲಿ ಡೈರೆಕ್ಟ್ ದಂಡ ಕಟ್ಬೋದು. ಪೊಲೀಸರಿಗೆ ಫೈನ್ ಕಟ್ಸೋಕೆ ಕರ್ತಾರಿಲ್ಲ ಅದು. ನಮೂದ ಮಾಡಿರಲ್ಲ, ಅಮೌಂಟ್ ನಮೂದ ಮಾಡಿರಲ್ಲ, ಅವನು ರಿಸೀವ್ ಮಾಡಕ್ಕೆ ಕೊಡಲ್ಲ, ರಿಸಿಪ್ಟ್ ಕೊಡ್ತಾರೆ. 1,000 ರೂಪಾಯಿ ಸುಡ್ತಾರ, 5 ರೂಪಾಯಿ ಸುಡ್ತಾರ ಅಂತಲ್ಲ. ಸಸ್ಪೆಂಡ್ ಮಾಡಿ ನಮಗೆ ಸರ್ಕಾರ KPI ಆಗ್ತಲ್ಲಿ ಪೊಲೀಸರಿಗೆ ದಂಡ ಕಟ್ಟಿಸ್ಕೊಂಡು ಪವರ್ಸ್ ಎಲ್ಲ ಕೋರ್ಟಲ್ಲಿ ಕಟ್ತಾರೆ ಡೈರೆಕ್ಟ್. ಅದಕ್ಕೆ 100 ರೂಪೀಸ್ ಆಗ್ತದೆ. ಆಯ್ತಾ? ನೀವೇನಾದ್ರೂ ಅವ್ರಿಗೆ ನೀವು ಒಂದು ಕಟ್ರಿ ಅಂತ ಅವ್ರಿಗೆ ಯಾಕೆ ಕೊಡಕ್ಕೆ ಹೋಗ್ಬೇಡಿ. ನೀವು KPI ಕೊಡ್ತಾರೆ ಅವ್ರು ಯಾಕೆ ಹೋಟೆಲ್ ಕೊಟ್ಟರೆ ದಂಡ ಕಟ್ಸ್ಕೊಂಡು ಕಳಿಸ್ತಾರೆ. ಪೊಲೀಸರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಯಾರಾದ್ರೂ ಆ ಥರ ಮಾಡಿದ್ರೆ ನೀವು ಸ್ಪೆಸಿಫಿಕ್ ಆಗಿ ನನಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಸಂಬಂಧಪಟ್ಟ ಕರೆಕ್ಟ್ ಆಕ್ಷನ್ ತಗೋದು. ಓಕೆ? ಇಲ್ಲ ನಾನು DSP ಅವ್ರಿಗೆ ಹೇಳಿ ಇನ್ಸ್ಪೆಕ್ಟರ್ PSI ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಎಷ್ಟು ಮಂದಿ ಉತ್ತರ ಕೊಡ್ತಾರೆ ಯಾರಿಗೆ ಕಳಿಸೋದು ಯಾರಿಗೆ ಕೊಡೋದು ಗಜೇಂದ್ರ ಪ್ರಕರಣ ಆ ಪ್ರಕರಣ ಸಂಬಂಧಪಟ್ಟ ಯಾರು ಅರೆಸ್ಟ್ ಮಾಡಿದ್ರು ಕೇಳಿದ್ರು ಉತ್ತರ ಕೊಡ್ತಾ ಇದ್ರು. ನೋಡಿ ಅಡ್ವೊಕೇಟ್ ಇಶ್ಯೂ ನಾನು ಕೂಡ ಅಟೆಂಡ್ ಮಾಡಿದ್ದೀನಿ. ನನ್ನ ಆಫೀಸ್ಗೂ ವಕೀಲರು ಬಂದಿದ್ದು ಮಾತಾಡಿದ್ದೀನಿ. ಇಶ್ಯೂ ಏನಿದೆ ನನಗೂ ಸರಿಯಾಗಿ ಅರಿವಿದೆ. ಏನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ರೆಸ್ಪಾನ್ಸ್ ಮಾಡೋದು ನಾವೆಲ್ಲ ಜನರ ಸಂಘಟನೆ ಮುಖಂಡ ಸೇರಿ ಒಂದು ಮನವಿ ಕೊಟ್ಟಿದ್ದೀವಿ ಸರ್. ಬರಾಕ್ ರಸ್ತೆ ಒಳಗಡೆ ಗದಗ ಕ್ರಾಸ್ ಐತೆ ಸರ್. ಅದನ್ನ ಮಾತುಕತೆಯ ಮಾರ್ಚ್ ವರ್ಷ ಮಾದಿಗರ ವೃತ್ತಾಂತ ನಿರ್ಮಾಣ ಮಾಡಬೇಕು ಅಂತೇಳಿ. ಆನಂತರ ಈಗಾಗಲೇ 2.5 ವರ್ಷ ಸರ್ ಕೊಟ್ಟ ತಾವೆಲ್ಲೋ ಒಂದು ಅಧಿಕೃತ ಘೋಷಣೆ ಮಾಡಿಲ್ಲ. ನಾವು ಎಲ್ಲೂ ತಿಳಿಸಿದ್ವಿ ಸರ್. ಆಮೇಲೆ ನಮ್ಮ ಮುಖಂಡರೆಲ್ಲ ಸೇರಿ ಅದೇ ಜನ ಯಾರು ಆಯ್ಕೆ ಮಾಡಿದ್ರು ಸರ್. ಈಗ ಪ್ರತಿ ವಾರ ಗುರುವಾರ ಮತ್ತು ರವಿವಾರ ಈ ಹುಡುಗಿ ಅಮಾವಾಸ್ಯೆ ಬಂತಂದ್ರೆ ಅಲ್ಲಿ ಮಾಟ ಮಂತ್ರ ಗೊಂಬೆ ಇಂಥವೆಲ್ಲ ಹೋಗಿತಾರೆ ಸರ್. ಅಲ್ಲೇ ಪಕ್ಕದಲ್ಲೇ ಮನೆ ಅದಾವ ಸರ್. ಮನೆ ಅದಾವ ಸರ್. ಹುಡುಗರೆಲ್ಲ ಅಡ್ಡಾಡ್ತಿರ್ತಾರೆ. ಅಲ್ಲೇ ಒಂದು 20% ಜನ ಅಲ್ಲೇ ಅಡ್ಡಾಡ್ತಾರೆ ಸರ್. ಹೀಗಾಗಿ ಅದನ್ನು ತಪ್ಪಿಸುವಾಗಿ ಆ ಉದ್ದೇಶಕ್ಕೆ ಅದೇ ಜಾಗನ ನಾವು ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ಸರ್. ಈಗ ಮದುವೆ ಕೊಟ್ಟಿವಿ. ತಾವೇನೋ ಅಧಿಕೃತ ಘೋಷಣೆ ಮಾಡಿಲ್ಲ, ನಮಗೂ ಏನು ಹೇಳಿಲ್ಲ. ಆದರೂ ನಾವು ಅಲ್ಲಿ ಸೇಫ್ಟಿಗೆ ಒಂದು ಬ್ಯಾನರ್ ಕಳಿಸಿವಿ ಸರ್. ಸೊ ಅದಕ್ಕೆ ನಾವು ಅದನ್ನು ನೋಡಿಲ್ಲ, ಅದಕ್ಕೆ ಅರ್ಜಿ ಬರೆದೇವೆ ಸರ್. ಈ ಪ್ರತಿ ಮೀಟಿಂಗ್ನೊಳಗೆ ಅರ್ಜಿ ಮಾಡ್ಕೊಂಡು ಕೊಡೋದು ಸರಿ ಆಗಲ್ಲ ಸರ್. ಅದಕ್ಕೆ ನಾವೇನಾಗುತ್ತೆ ಸರ್ ಬಿಫೋರಿಗೆ ರೂರಲ್ ಕನ್ಸರ್ ಆಗಿದೆ ಕೃಷ್ಣ ನಾಯ್ಕ ಸರ್. ಏನು ಅಥವಾ ಇನ್ನೂ ಯಾವುದೇ ಉದ್ಯೋಗ ಮಾಡಕ್ಕೆ ಕೊಡ್ಬೇಕಂತೇಳಿ ಸ್ವಯಂ ಉದ್ಯೋಗ ಆಗಲಿ ಏನೋ ಇದ್ರು ಅಂತೇಳಿ ಅವ್ರು ತಾಲೂಕು ಆಫೀಸರ್ ಹೇಳಿ
ಆಗ್ಬಿಟ್ರಿ ಅವ್ರಿಗೆ. ಆಗಿದ್ರೆ ಇವ್ರಿಗೆ ಆಫೀಸ್ಗೆ ಇವ್ರಿಗೆ ಫೋನ್ ತಗೊಂಡು ಬರೋದು ಒಂದು ಬಿಲ್ಡಿಂಗ್ 12 ಲಕ್ಷ ರೂಪಾಯಿ ಸಂದಾಯ ಕೊಡಾಗ ಇವ್ರು ಇವತ್ತು ಗಾಡಿ ಬಂದು ಕೊಡಾಗ್ತಾ ಇಲ್ಲ. ಇವ್ರು ಬರೋದು ಗಂಟೆ ನಾನು ಮ್ಯಾಕ್ಸಿಮಮ್ ಲ್ಯಾಂಡ್ ಆಸ್ತಿ ದಯಮಾಡಿ ಕೆಲಸ ಕೊಡಬೇಡಿ. ಸರ್ಕಾರದಾಗ ಇರಬಾರ್ದು. ಒಟ್ಟ ಒಂದು ಕೆಲಸ ಮಾಡೋದು ಬರೀ ಕಮಿಷನ್ ತಗೊಂಡ ಕೆಲಸ ಮಾಡೋದಿಲ್ಲ. ಒಟ್ಟ ಇವ್ರಿಗೆ ಒಂದು 1000 ಸಲ ಹೇಳ್ಬೇಕು. ಎಷ್ಟು ಸಲ ಹಾಕ್ತೀವಿ ಪೋಸ್ಟ್ ಮಾಡ್ಕೊಂಡ್ಬಂದು ನಾನು ಬಿಲ್ಡಿಂಗ್ ಕಟ್ಟಿಲ್ಲ. 2 ಶಾಸಕರ ಕಡೆಯಿಂದ ಹೇಳ್ತೀವಿ. ಪೊಲೀಸರಾಗಿ ಬಂದಿದ್ರು ಇವ್ರಿಗೆ ಯಾಕೆ ಕೆಲಸ ಕೊಡ್ತಾರೆ ಸರ್ಕಾರದವರು? ಬೇರೆ ಇಂಜಿನಿಯರ್ ತಾಲೂಕು ಪಂಚಾಯತ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅವ್ರು ಕೊಡ್ರಿ. ದಯಮಾಡಿ ಕೆಲಸ ಕೊಡಿಸ್ಬಿಡ್ರಿ ಸಮಾಜದಲ್ಲಿ. ಯಾಕಂದ್ರೆ ಅವ್ರು ಕೆಲಸನ ಮಾಡೋದಿಲ್ಲ, ಜನ ಸ್ಪಂದನೆ ಮಾಡೋದಿಲ್ಲ. ನಾವು ಸಾವಿರ ಸಲ ಫೋನ್ ತಗೊಳಕ್ತಾ ಇರ್ಬೇಕು. ಇವ್ರ ಮಾತು ಇವ್ರು ಮಾತು ಇವತ್ತು ಕೊಡಾಕತ್ತೀವಿ. ನಾವು ಗುರುಗಳ ಗ್ರಾಮ ಪಂಚಾಯತ್ದಾಗ 75 ಲಕ್ಷ ರೂಪಾಯಿ ಆಟೋ ರೊಕ್ಕ ಕೊಟ್ಟಿದ್ದೀವಿ. ಇವ್ರು ಕೆಲಸ ಏನ್ ಮಾಡಿದ್ರಿ ಕೆಲಸ? ಕೆಲಸ ಮಾಡ್ಯಾರ ಅಚ್ಚುಕಟ್ಟಾಗಿ ಬೇಕಾದ್ರೆ ಇವ್ರನ್ನ ತೋರ್ಸಂದ್ರೆ ಹೋಗ್ಬಿಡ್ರಿ. ಎಲ್ಲ ಅಧಿಕಾರಿಗಳು ನೋಡ್ರಿ ಒಟ್ಟ ಇವ್ರ ಕೆಲಸ ಸಾಹೇಬ ಕಾಯ್ದೆ ಮಟ್ಟದ ಕೆಲಸ ಇವ್ರು ಒಟ್ಟ ಕೆಲಸ ಕೊಡಿಸ್ಬಾರ್ದು. ನೀವು ಸರ್ಕಾರಕ್ಕೆ ಶಿಫಾರಸು ಮಾಡಿ ಲ್ಯಾಂಡ್ ಅಗ್ರಿಮೆಂಟ್ ಬೇಕಾದ ಇಲಾಖೆ ಕೊಡ್ರಿ. ಕೆಲಸ ಮಾಡ್ತಾರೆ ನಮ್ಗೆ ವಿಶ್ವಾಸ ಐತಿ. ಲ್ಯಾಂಡ್ ಅಗ್ರಿಮೆಂಟ್ ಒಟ್ಟ ಕೆಲಸ ಮಾಡೋದಲ್ಲ. ಸರ್ಕಾರ ನಮ್ಮ ರೊಕ್ಕ ಇಳಿಸೋದು ರೊಕ್ಕ ಹಾಳು ಮಾಡಬೇಕು. ಅಲ್ಲಿ ಕೆಲಸ ಮಾಡಂಗಿಲ್ಲ ಇವರು. ಸರ್ಕಾರ ರೊಕ್ಕ ಕೊಡುತ್ತೆ ಕೆಲಸ ಆಗುವಂತ ಇಲಾಖೆನ ಸ್ವತಃ ಬಾಡಿ 40% ಯಪ್ಪ ಮಾತಾಡೋದು ತಡ್ರಿ. ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಇಲಾಖೆ ಈ ಇಲಾಖೆಗೆ ಅನುದಾನ ಬರೋದಿಲ್ಲ. ಬರೀ ಏನಂತ ನಾವು ಯಾವಾಗ ಮನವಿ ಕೊಟ್ರು ಎಷ್ಟೇ ಗ್ರ್ಯಾಂಟ್ ಇಲ್ಲ, ಬರೀ ಆಫೀಸರಿಂದ ಇದ ಉತ್ತರ ಕೇಳೋದೈತೆ ನಾವು. ಸರ್ಕಾರ ನಮ್ಗೇನು ಎಷ್ಟು ಬೇರೆ ಸಲ ಬಜೆಟ್ ಮಂಡನೆ ಮಾಡುತ್ತಾ, ಜನರಲ್ ಬಜೆಟ್ ಯಾವಾಗ ಮಾಡುತ್ತೆ ಅನ್ನೋದು ನಮ್ಗೆ ಅದು ಅರ್ಥ ಆಗ್ತಿರಲಿಲ್ಲ. ಯಾವ ಇಲಾಖೆಯವರು ಎಸ್ ಗ್ರ್ಯಾಂಟ್ ಬಂದಿದ್ವಿ ಮತ್ತು ಸರ್ಕಾರ ನಮ್ಗೆ ಬಜೆಟ್ ಯಾಕೆ ಮಂಡನೆ ಮಾಡ್ತೀವಿ? ಎಸ್ 25% ಇಷ್ಟು 1000 ಕೋಟಿ ತೆಗೆದಿತ್ತು ಅಂತೇಳಿ ಯಾಕೆ ಬೀಳ್ತಾ ಮತ್ತು ಆ ರೊಕ್ಕಲ್ಲಿ ಹೋಗ್ಸರ ಯಾಕೆ ಕೃಷಿ ಇಲಾಖೆ ಹೋಗ್ರಿ ಒಂದು ನಮಗೊಂದು ಕುಡಿಗೆ ಕೊಡ್ರಿ. ಎಸ್ ಗ್ರ್ಯಾಂಟ್ ಅಲ್ರಿ ಜನರಲ್ ಅಂದ್ರೆ ಬರೀ ಅಂತ ಅಲ್ಲಿ ಕೂಡ ನಮ್ಗೆ ಅಸ್ಟಿಮೇಷನ್ ಆಗುತ್ತಾ ಗ್ರ್ಯಾಂಟ್ ಇಲ್ಲಿ ಓಡಿರ್ತಾರೆ ಅಂದ್ರೆ ನಮ್ಮ ಮೇಲೆ ನಾನು ಸರಿಯಾಗಿ ಬಸ್ ಕೊಡೋಕೆ ಇರಲಿಲ್ಲ. ತೋಟಗಾರಿಕೆ ಹೋಗ್ರಿ ಅದು ಮತ್ತು ಅದು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮಾತೃ ಇಲಾಖೆ ಇದ್ದು ಆ ಯಾವ ಇಲಾಖೆ ಗ್ರ್ಯಾಂಟ್ ಹೋಗ್ತು ಏನು ಯೂಸ್ ಆಯ್ತು ಅಧಿಕಾರಿಗಳು ನೀವು ನೋಡ್ಬೇಕು. ಅಂದಾಗ ನಮ್ಗೆ ಸಮರ್ಪಕವಾಗಿ ಸರ್ಕಾರ ಅಧಿಕಾರಿಗಳಿಗೆ ಅಥವಾ ರಾಜಕಾರಣಿಗಳು ಏನಿರ್ತಾರಲ್ಲ ನಮ್ಮ ಪ್ರಾಡಕ್ಟ್ ನಷ್ಟ ಕೊಡಿಸ್ತಾರೆ. ಇನ್ನುಳಿದ ಒಬ್ಬ ರೈತ ನಿಜವಾದ ರೈತರಿಗೆ ಅವ್ರಿಗೇನು ತಿಳ್ಕೋದೇ ಇಲ್ಲ. ಇದು ಹೀಗಾಗಿ ನಾನು ತಿಳಿಸ್ತೀನಿ ಯಾವ ಇಲಾಖೆಗೆ ಏನೈತೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ದಯಮಾಡಿ ಎಲ್ಲ ಇಲಾಖೆಗೆ ಅನುದಾನ ಪೂರೈಕೆ ಆಗಿ ಆ ಒಂದು SC/ST ಫಲಾನುಭವಿಗಳಿಗೆ ಸಿಗುವಂಥ ವ್ಯವಸ್ಥೆ ಮಾಡಬಹುದು. ಈಗ ಸರ್ ಬೆಸ್ಟ್ ಒಪಿನಿಯನ್ ಹೇಳ್ತಾರೆ. ಈಗ ಪ್ರತಿಯೊಬ್ಬರು ನಾವು ಸ್ಟಾರ್ಟಿಂಗ್ ನೋಡಾಕತ್ತೀವಿ ಎಲ್ಲರೂ ಕೇರ್ ಆಗಿ ಲ್ಯಾಂಡ್ ಆದ್ಮೇಲೆ ಏನು ಬರ್ತೀವಿ ಅವ್ರು ವರ್ಷ ಸರಿಯಾಗಿಲ್ಲ ಕೆಲಸ ಕೊಡ್ಬೇಡಿ. ಮುಂದಿನ ದಿನಮಾನದಾಗ ಎಲ್ಲರೂ ಕೆಲಸ ಕೊಡ್ರಿ ಅಂತಂದ್ರೆ ನಾವು ತಾಲೂಕು ಆಫೀಸಿನಿಂದ ತಹಸೀಲ್ದಾರರಿಂದ ನಾವು ಧರಣಿ ಕುಂದಿರ್ಬೇಕು. SC/ST ಕೆಲಸ ಕೊಡ್ತಾರೆ.
ನಾವೀಗಾಗಲೇ ನೋಡಿ ಈ ಸದ್ಯ ವಿಷಯವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಭೆ ಕರೆದಿದ್ದರು. ಇಲ್ಲಿ ಇಲ್ಲೇ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದು ಬಹಳ ಖುಷಿ ಆಗ್ತದೆ. ನಿಜವಾಗ ಇಲಾಖೆಯವರು ಬಂದಿದ್ದು ಆ ಅಧಿಕಾರಿಗಳು ಬಂದಿದ್ದು ಬಹಳ ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ಹಲವಾರು ಬಾರಿ ನಾವು ಮಹಾರಾಷ್ಟ್ರ ವಾಲ್ಮೀಕಿ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವು ದಸರಾಗಿ ಹೋದಾಗ ಇಲಾಖೆಯವರು ಅದೇ ಅಧಿಕಾರಿಗಳು ಬದಲಾಗಿ ಕೆಲವೊಂದು ಕೆಲಸದ ಒತ್ತಡ ವಿಷಯಗಳು ಅವ್ರ ಆಫೀಸ್ನ ಇನ್ನೊಬ್ಬರ ಸಿಬ್ಬಂದಿಗಳು ಇದು ಪ್ರಕ್ರಿಯೆ ಮಾಡಿದ್ರು. ಇವತ್ತು ಯಾಕೋ ಅದೇ ಅಧಿಕಾರಿಗಳು ಬಂದು ಇಲ್ಲಿ ಎಲ್ಲ ನಮ್ಮ ಸಮಸ್ಯೆಗಳನ್ನ ಆಲಿಸಿ ನಮ್ಮ ಕಡೆಯಿಂದ ಹೇಳ್ಬೋದು. ಸರ್, ಪುಸ್ತಕ ವಿಷಯ ಹೋದಪ್ಪ ಅಂದ್ರೆ ಈ ಉದಾಹರಣೆಗೆ ಒಂದು ಮೊನ್ನೆ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಆಗಿದ್ದಾಗಲ್ಲ ಹಿಂದಿನ ಸಮಯದೊಳಗೆ ಇವಾಗ ತಪ್ಪುಗಳು ಆಗ್ತದೆ ನಾವು ಚರ್ಚೆ ಮಾಡಿದ್ವಿ. ಒಂದು ಯಾವುದೋ ಒಂದು ಚಟುವಟಿಕೆ ನಾನು ನೇಮ್ ಹೋಗಿ ಈ ಮನೆಯಿಂದ ಈ ಮನೆಯವರೆಗೆ ಕಾಣಿಸಿದ್ದೀನಿ. ಸಡನ್ ಆಗಿ ನನ್ನಲ್ಲಿ ಜಡ್ಡಿ ಕೂಡ ನಾನು ಏನು ಮಾಡಿದ್ದೀನಿ, ಆಶ್ವಾಸನೆ ಕೊಟ್ಬಿಟ್ಟಿದ್ದೀನಿ. ಎಸ್ಪೆಷಲಿ ಈ ಮನೆಯಿಂದ ಇವರು ಗಂಡ ಆಗ್ತಪ್ಪ ಆಗಲಿ ಮತ್ತೆ ರಿಯಾಕ್ಷನ್ ಮಾಡ್ಬೇಕಾದ್ರೆ ನಾನು ಅದೇ ಹೆಸರು ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಅಲ್ಲಿ ಸಡನ್ ಆಗಿ ಕುಟುಂಬದ ಕೆಲಸ ಮಾಡ್ತಾರೆ. ಅದು ಮಾಡಿ ಒಂದು ವಿಷಯ ಚರ್ಚೆ ಮಾಡಿದ್ದೆ. ಅದರಿಂದ ಆಗ್ಬಿಟ್ಟು ಇನ್ನೂ ಈ ಮುಂದೆ ಯಾಕೆ ನಾನು ಕೇಳ್ಬೋದು. ಅವಾಗೇನು ಅವರು ಇಂಜಿನಿಯರ್ ಶಿಕ್ಷಣ ಅವರು ನಮ್ಮ ಇಂಜಿನಿಯರ್ ಶಿಕ್ಷಣ ಹೇಳಿದ್ರು. ಇಲ್ಲಿ ಆ ಎಸ್ಟಿಮೇಷನ್ ಮಾಡಬೇಕು, ಆ ಅಮೌಂಟ್ ಟ್ಯಾಲಿ ಹೆಚ್ಚುವರಿ ಅಂತ ಹೇಳಿದ್ದಾರೆ. ನೀವು ಆ ಥರ ಸಮಸ್ಯೆಗಳಿದ್ದಾಗ ಕೈ ಪರಿಪೂರ್ಣವಾಗಿ ಇಲ್ಲಿಂದ ಪ್ರಾರಂಭವಾಗಿ ಒಂದು ಹಂತಕ್ಕೆ ಬರುವವರೆಗೂ ಮಾಡೋಕ್ಕೆ ಮಾತ್ರ ವಿಷಯ ಹಾಕ್ಬೋದು. ಆ ಈ ವಿಷಯನ ಅದೇ ಎಣಿಸಲಾಗುತ್ತದೆ. ಈ ಶಿಕ್ಷಣ ಅವೈಪತಿ ಯಾಕಂದ್ರೆ ಹೇಳ್ತಪ್ಪ ಅಂದ್ರೆ ತಪ್ಪುಗಳು ಒಂದ್ಸಲ ಆದ್ರೆ ಸಹಿಸ್ಬೋದು, ಎರಡು ಸಲ ಆದ್ರೂ ಸಹಿಸ್ಬೋದು. ಪದೇ ಪದೇ ಅದೇ ತಪ್ಪ ಅದರಲ್ಲಿ ಜಂಟಿ ಉತ್ತರ ಕೊಡೋಣ ಆಗಿಲ್ಲ. ಎಸ್ಟಿಮೇಷನ್ ತಳವಾರ ಮಾಡಿದ್ದೀನಿ ವಿಷಯ ಹೇಳ್ತಾನೆ. ಮೊನ್ನೆ ಇಂಜಿನಿಯರ್ ಬರ್ತಾರೆ ನೋಡಿದ್ರೆ ಎಸ್ಟಿಮೇಷನ್ ಕೂತಾಗ ಆಗತ್ತೆ ಸರ್. ಅದರಿಂದ ನಾವು ಹೋಗ್ತೀವಿ ಮತ್ತೆ ಎಸ್ಟಿಮೇಷನ್ ಮಾಡ್ಬೇಕಾದ್ರೆ ಅಮೌಂಟ್ಗೆ ಟ್ಯಾಲಿ ಹೇಳ್ಬೋದು. ಜನರಿಗೆ ನಾ ಸುಳ್ಳು ನೀವು ಅಧಿಕಾರಿಗಳನ್ನು ಬಂದು ಹೋಗ್ತೀವಿ ಸುಳ್ಳು ನಾವು ದಯಮಾಡಿ ನೀವು ಇಂಜಿನಿಯರ್ಗೆ ಕಂಡೀಷನ್ ಮಾಡಿ ಆ ಅಮೌಂಟಿಗೆ ಮತ್ತೆ ಸ್ಥಳ ಪರಿಶೀಲನೆ ಮಾಡಿದಾಗ ಆ ಅಮೌಂಟ್ಗೆ ಮಾತ್ರ ಕೆಲಸ ಇಲ್ಲಪ್ಪ ದಯಮಾಡಿ ಹಾಕೊಂಡು ಮುಂದೆ ಕೇಳ್ತಾರೆ. ಯಾಕಂದ್ರೆ ಬರೋದು ಸ್ಥಳ ಪರಿಶೀಲನೆ ವ್ಯಕ್ತಿ ಮಾಡಿದ್ರೆ ಮತ್ತೆ ವ್ಯವಸ್ಥೆ ಮಾಡೋ ವ್ಯಕ್ತಿಗಳ ಬದಲಾವಣೆ ಕೆಳಗೆ ಮುಂದೆ. ಇನ್ನೊಂದು ವಿಷಯ ಬಂದಾಗ ಸಮುದಾಯದಲ್ಲಿ ಬಂದು ವೈಯಕ್ತಿಕ ಈ ನಾವು ಫಲಾನುಭವಿಗಳಿಗೆ ಮುಗಿಸತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಂದು ಈ ಸ್ಟ್ರೀಟ್ ವಿಷಯವಾಗಿ ಆಗಿರ್ತಕ್ಕಂಥ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಬರೀ ನಾವು ಏನು ಮಾಡ್ತೀವಿ, ಯಾವುದೋ ವೈಯಕ್ತಿಕ ಆಗಿರ್ಬೋದು, ಸಮುದಾಯದ ಸ್ಕಾಲರ್ಶಿಪ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ನಾವು ಪದೇ ಪದೇ ಮುನ್ಸಿಪಾಲಿಟಿ ಬಂದು ಸದಸ್ಯರಾಗಿ ಹೇಳುವವರೆಗೂ ಅದೇ ಜನ ಆಗ್ತದೆ. ನಾವು ಸದಸ್ಯರು ಬಂದು ಹೇಳುವವರೆಗೂ ಆಗದೇ ಇರ್ತಕ್ಕಂಥ ಕೆಲಸ ಸಾಧ್ಯ. ದಯಮಾಡಿ ಆ ತಪ್ಪುಗಳು ಈಗ ಮುಂದೆ ನಮ್ಮ